ಹರಿ ಓಂ ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನನಿರೋಧ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ 398ರಲ್ಲಿ ಪಾಠ ಆಗಿತ್ತು. 2 ಮಂತ್ರಗಳು. ಅದರ ಮುಂದಿನ ಮಂತ್ರಗಳ ವಿವರಣೆಯನ್ನು ಕೊಡಬೇಕು. ತ್ರಿವೃತ್ಕರಣದ ಪ್ರಕ್ರಿಯೆಯನ್ನು ಹೇಳ್ತಾ ಭಗವಂತನು ಮಾಡಿರುವ ಸೃಷ್ಟಿಯ ಭಾಗ ಅದು ಇಲ್ಲಿ ತ್ರಿವೃತ್ಕರಣ ಪ್ರಕ್ರಿಯೆ ಬಗ್ಗೆ ಮಾತ್ರ ಹೇಳ್ತಾ ಇದ್ದದ್ದರಿಂದ ಉಳಿದ ವಿಷಯಗಳು ಇಲ್ಲಿ ಬರುವುದಿಲ್ಲ. ಸಾಮಾನ್ಯವಾಗಿ ನಾವು ಒಂದೇ ತರಹದ ಸೃಷ್ಟಿಯ ಪ್ರಕ್ರಿಯೆಗಳನ್ನ ಕೇಳ್ಕೊಂಡು ಬಂದ್ಬಿಟ್ಟಿವಿ ಪುರಾಣಗಳಲ್ಲಿ. ಹಿಂಗಾಗಿ ನಮಗೇನ್ ತಲೆಯಾಗಿ ಬರ್ತದ, ಸೃಷ್ಟಿ ಅನ್ಕೊಳ್ಳಿ ಅದೆಲ್ಲವೂ ಇಲ್ಲಿ ಬರಬೇಕಲ್ಲ ಅಂತ ಒಂದು ತಲೆಯಲ್ಲಿ ಬರ್ತದ. ಹಂಗೇನಿರುವುದಿಲ್ಲ, ಆ ತರಹದ ನಿಯಮಗಳೇನಿಲ್ಲ. ಎಲ್ಲಾ ಕಡೆಗೂ ಸರ್ವೋತ್ತಮತ್ವವೆಂಬ ಗುಣವನ್ನೇ ಹೇಳಬೇಕು ಅಂತೇನು ನಿಯಮಿಲ್ಲ. ಸ್ವಾತಂತ್ರ್ಯವೆಂಬುವಂತಹ ಗುಣವನ್ನ ಹೇಳುತ್ತಾರೆ. ಎಲ್ಲಾ ಕಡೆಗೂ ದೋಷ ದೂರತ್ವವನ್ನ ಬರೇ ಹುಟ್ಟು ಸಾವುಗಳಿಲ್ಲ ಆದ್ರಿಂದ ದೋಷ ದೂರ ಅಂತ ಹೇಳಬೇಕು ಅಂತೇನಿಲ್ಲ. ಅಜ್ಞಾನವಿಲ್ಲ ಆದ್ರಿಂದಲೂ ದೋಷ ದೂರ. ಹಿಂಗ ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನು ಹೇಳ್ತಾ ಇದ್ದರಿಂದ ಇಲ್ಲಿ ಸತ್ವಜಸ್ತಮೋ ಗುಣಗಳ ವಿಷಯವಾಗಲಿ ಅಥವಾ 24 ತತ್ವಗಳ ವಿಷಯವಾಗಲಿ ಬರುವುದಿಲ್ಲ. ಇಲ್ಲಿ ನಡೆಸಿದ ಭಗವಂತನ ಇನ್ನೊಂದು ತರಹದ ಮತ್ತೊಂದು ರೀತಿಯ ಸೃಷ್ಟಿಯ ಪ್ರಕ್ರಿಯೆ ಬಂದಿದೆ, ಇಷ್ಟು ತಿಳ್ಕೋಣ ಅಂತ. ಅದಕ್ಕೆ ಆ ತ್ರಿವೃತ್ಕರಣದಲ್ಲಿ ಏನದ ಅಂದ್ರೆ ಅಗ್ನಿ, ಆದಿತ್ಯ, ಚಂದ್ರ, ವಿದ್ಯುತ್ ಈ 4ರಲ್ಲಿ ಇರುವಂತಹ ತ್ರಿವೃತ್ಕರಣದ ಕುರುಹುಗಳು ಕಾಣಿಸಿಕೊಳ್ಳುತ್ತದ ಅಂತ ಹೇಳಿದರು. ಹೆಂಗ ಅಗ್ನಿಯಲ್ಲೇನು ಕೆಂಪ ರೂಪ ಇದೆಯೋ ಅದು ತೇಜಸ್ಸಿನಿಂದ ಬಂದದ್ದು, ಬಿಳಿ ಬಣ್ಣ ಏನಿದೆಯೋ ಅದು ನೀರಿನಿಂದ ಬಂದದ್ದು, ಕೃಷ್ಣವರ್ಣ ಏನಿದೆಯೋ ಅದು ಅನ್ನದಿಂದ ಬಂದದ್ದು. ಅಂದ್ರೆ ಪ್ರತಿಯೊಂದು ಪದಾರ್ಥಗಳಲ್ಲೂ 3 ಸೇರ್ಕೊಂಡಾವ. ಇನ್ನ ಆದಿತ್ಯನಲ್ಲಿ ಇರುವಂತಹ ಕೆಂಪು ವರ್ಣ ಅದು ತೇಜಸ್ಸಿನಿಂದ ಬಂದದ್ದು, ಶುಕ್ಲವರ್ಣ ನೀರಿನಿಂದ ಬಂದದ್ದು, ಕೃಷ್ಣವರ್ಣ ಅನ್ನದಿಂದ ಬಂದದ್ದು ಅಂತ ಆಯ್ತು. ಹೀಗೆ 2 ಹೇಳಿದ ಮೇಲೆ ಅವೆರಡರ ಜೊತೆಗೂ ಒಂದೊಂದು ಮಾತನ್ನ ಆಡ್ತಾ ಇದೆ. ಏನ್ ಆಡ್ತಾ ಇದೆ ಒಂದೊಂದು ಮಾತು ಅಂತಂದ್ರೆ, ನೋಡ್ರಿ, ಅಗ್ನಿಯಲ್ಲಿ ಇರುವಂತಹ ಸೂರ್ಯನಲ್ಲಿ ಇರುವಂತಹ ಈ 3 ವರ್ಣಗಳು ಸ್ವತಃ ಅಗ್ನಿಯ ಸೂರ್ಯನದ್ದು ಅಲ್ಲ, ಅದು ಇನ್ನೊಬ್ಬರ ಅಧೀನವಾಗಿ ಬಂದದ್ದು. ಮಹಾಲಕ್ಷ್ಮಿಯ ಪ್ರಾಣದೇವರ ರುದ್ರದೇವರ ಅಧೀನವಾಗಿ ಬಂದಿದ್ದಾದ್ದರಿಂದ ಅಗ್ನಿ ಎಂಬುವಂತಹ ಶಬ್ದವನ್ನು ಮೂಲತಃ ಮಹಾಲಕ್ಷ್ಮಿಗೆ, ಪ್ರಾಣದೇವರಿಗೆ, ರುದ್ರದೇವರಿಗೆ ಕರೆಯಬೇಕು. ಅನಂತರದಲ್ಲಿ ಮತ್ತೆ ಅಗ್ನಿಗೆ ಕರೆಯಬೇಕು. ಹೀಗೆ 2 ಕಡೆಗೂ ಇದು ಆದಿತ್ಯ ಅನ್ನುವಂತಹ ಶಬ್ದವು ಅದೇ ರೀತಿಯಾಗಿ ಹೇಳುವಂತಹದ್ದು. ಸರಿ, ಇದಿಷ್ಟ ಆಯಿತು. ಮುಂದೊರಡ್ತಾ ಇದ್ದೇನೆ. ಏನಂತಾರ, ಯತ್ ಚಂದ್ರಮಸಃ ರೋಹಿತಂ ರೂಪಂ. ಬಹಳ ಆಶ್ಚರ್ಯ. ಚಂದ್ರನಲ್ಲೇನು ಕೆಂಪು ವರ್ಣ ಬರ್ತಾ ಇದೆಯೋ ಅಲ್ರಿ ಚಂದ್ರ ಬಿಳಿ ಬಣ್ಣದವ ಅಂತ ಕೇಳಿದ್ವ್ಯಾ, ಮತ್ ನಾವು ಹಂಗ ನೋಡಿದ್ವ್ಯಾ. ಈ ನೀವು ಕೆಂಪು ಬಣ್ಣದವ ಅಂತ ಅಲ್ಲಿಗೆ ಎಲ್ಲಿಂದ ಬರ್ಬೇಕವ ಕೆಂಪ ಅಂತಂದ್ರ ಹುಣ್ಣಿಮೆ ದಿವಸ ನೋಡ್ರಿ ಕಾಣಿಸ್ತದ ಕೆಂಪು ವರ್ಣ. ಉಳಿದ ದಿವ್ಸ ಕಾಣಿಸಂಗಿಲ್ಲ ಅಂತಲ್ಲ, ಉಳಿದ ದಿವ್ಸ ನಮಗ್ ಗೊತ್ತಾಗುವಷ್ಟು ವ್ಯವಧಾನ ಇರಂಗಿಲ್ಲ, ನಮಗ ಅಷ್ಟು ಪೇಶನ್ಸ್ ಇರಂಗಿಲ್ಲ. ಹುಣ್ಣಿಮೆ ದಿವಸ ಅವ ಕೆಂಪಾಗೆ ಬಂದಿರ್ತಾನ. ಅದಕ್ಕೆ ಅವ ಕೆಂಪಾಗಿ ಏನು ಚಂದ್ರ ಬಂದಿದ್ದಾನೋ ಅಲ್ಲಿರುವಂತಹ ಚಂದ್ರನಲ್ಲಿರುವ ಕೆಂಪು ಬಣ್ಣ ಅದು ತೇಜಸ್ಸಿನಿಂದ ಬಂದದ್ದು. ಇನ್ನು ನೆಕ್ಸ್ಟ್ ಯದ್ರೂಪಂ ಯತ್ ಶುಕ್ಲಂ. ಬಿಳಿ ಬಣ್ಣ ಅಂತೂ ಕಾಣಿಸ್ತದೆ. ಚಂದ್ರನಲ್ಲಿರುವಂತಹ ಶುಕ್ಲವರ್ಣ ಅದು ಯಾರದ್ದು? ಅಪಾಂ. ಅಂದ್ರೆ ನನಗೆ ಆಶ್ಚರ್ಯ, ಚಂದ್ರನಲ್ಲಿರುವಂತಹ ಶುಭ್ರವರ್ಣ ಅದು ವಾಯುದೇವರಿಂದ ಬಂದದ್ದು ಅಂತ ತಿಳಿಸಿಕೊಡ್ತಿದ್ದಾರೆ. ನೋಡ್ರಿ, ನಿತ್ಯ ಚಂದ್ರ ನೋಡ್ತೀವಿ. ಅಕಸ್ಮಾತ್ ನಮಗೆ ಅವಕಾಶ ಇದ್ರೆ ಚಂದ್ರ ನೋಡ್ತೀವಿ ನಾವು. ಅವಕಾಶ ಇದ್ರ ಅಂದ್ರೆ ಏನ್ರಿ ಹಂಗೆಲ್ಲ ಹೇಳಲಿಕ್ಕೆ ಹೋಗ್ಬೇಡ್ರಿ ಅಂದ್ರೆ ಟಿವಿಯಾಗ ಅಂತೂ ನೋಡ್ತಿರ್ತೀರಿ ಚಂದ್ರನ. ಅವಾಗೇನ್ ನೀವು ಬೆಳ್ಳಗಿನ ಬಣ್ಣದ ಚಂದ್ರನ ನೋಡ್ತಾ ಇದ್ದೀರಿ, ಶುಕ್ಲವರ್ಣದ ಚಂದ್ರ. ಆ ಶುಕ್ಲವರ್ಣ ಇದು ವಾಯುದೇವರಿಂದಾಗಿ ಅವನಿಗೆ ಬಂದದ್ದು. ಆ ಚಂದ್ರ ಮಂಡಲದಲ್ಲಿ ಚಂದ್ರನಲ್ಲಿರುವಂತಹ ಶುಕ್ಲವರ್ಣ ಅದು ನೀರಿನ ಭಾಗ, ನೀರಿನಿಂದಾಗಿ ಬಂದದ್ದು. ಇದು ಮುಂದೆ ಇನ್ನು ಯತ್ ಕೃಷ್ಣಂ. ಆ ಚಂದ್ರನಲ್ಲಿ ಏನು ಕಪ್ಪು ಬಣ್ಣ ಇದೆ. ಯಾವಾಗ ಚಂದ್ರ ಕಪ್ಪಾಗ್ತಾನಾಚಾರ ಅಂತ ಕೇಳಬೇಡ್ರಿ, ಗೊತ್ತದ. ಚಂದ್ರನಲ್ಲಿ ಕಪ್ಪು ಅದ,
ಗ್ರಹಣ ಕಾಲದಲ್ಲಿ ಚಂದ್ರ ಕಪ್ಪು ಆಗಿರ್ತಾನೆ, ದಿವಸಾನು ಇರ್ತಾನೆ, ನಮಗ್ ಕಾಣಿಸೋದು ಅವಾಗ. ಅಲ್ಲಿ ಏನದಂತ ತಿಳ್ಕೋಬೇಕು, ಅದು ಅನ್ನ. ಅನ್ನ ಅಂದ್ರೆ ಪೃಥ್ವಿ ಸಂಬಂಧಪಟ್ಟಿರುವಂತಹದ್ದು. ಇದರಿಂದ ತದನ್ನಸ್ಯ ಅಪಾಗಾತ್ ಚಂದ್ರ ಚಂದ್ರತ್ವಂ. ಹಿಂಗಿದ್ದುದರಿಂದಲೇನೆ ಚಂದ್ರನಲ್ಲಿರುವ ಚಂದ್ರತ್ವ ಹೊರಟು ಹೋಯಿತು. ಚಂದ್ರನಲ್ಲಿ ಚಂದ್ರತ್ವ ಹೊರಟು ಹೋಯಿತು ಅಂದ್ರೆ ಚಂದ್ರನಿಗೆ ಚಂದ್ರ ಅಂತ ಕರೀಬೇಕಾದ ಅಧಿಕಾರ ಹೊರಟು ಹೋಯಿತು. ಯಾಕ? ಅದೆಲ್ಲವೂ ಇನ್ನೊಬ್ಬರಿಂದ ಬಂದದ್ದು. ಶುಕ್ಲವರ್ಣ, ಕೃಷ್ಣವರ್ಣ, ರಕ್ತವರ್ಣಗಳು ಇನ್ನೊಬ್ಬರಿಂದ ಬಂದದ್ರಿಂದ ಅದನ್ನ ನೋಡಿ ತಾನೇ ನಾವು ಆ ಖುಷಿ ಪಡ್ತಾ ಇದ್ದರಿಂದಾಗಿ ಚಂದ್ರ ನಮಗೆ ಖುಷಿ ಕೊಡುವನಲ್ಲ, ಅವರ ಒಳಗಿರುವಂತಹ ಆ ಮೂರು ದೇವತೆಯಿಂದ ಬಂದ ಭಾಗಗಳಿಂದ ಖುಷಿ ಆಗ್ತದಾದ್ದರಿಂದ ಚಂದ್ರ ಅಂತ ಕರೆಯೋದು ಅವರನ್ನ. ಚಂದ್ರತ್ವಂ ವಾಚಾರಮಣಂ ವಿಕಾರೋ ನಾಮಧೇಯಂ ತ್ರೀಣಿ ರೂಪಾಣಿತ್ಯೇವ ಸತ್ಯಂ. ಅದರಿಂದ ವಾಚಾರಮಣಂ ವಿಕಾರ, ನಾವೇನು ಚಂದ್ರನಿಗೆ ಚಂದ್ರ ಅಂತ ಕರಿತೀವಿ, ಇದು ಪರಾಧೀನವಾದದ್ದು. ನಾಮಧೇಯಂ ತ್ರೀಣಿ ರೂಪಾಣಿತ್ಯೇವ ಸತ್ಯಂ, ಅವು ಮೂರೇನವ ಲಕ್ಷ್ಮೀ ಪ್ರಾಣರುದ್ರ ದೇವರು, ಅದೇ ಸತ್ಯ ಅಂತ ತಿಳ್ಕೊಳ್ಳ್ರಿ. ಇದೇ ರೀತಿಯಾಗಿ ಮುಂದಿಂದು ಯದ್ವಿದ್ಯುತೋ ರೋಹಿತಂ ರೂಪಂ, ವಿದ್ಯುತ್ ಮಿಂಚಿನಲ್ಲಿ ಕೆಂಪು ಬಣ್ಣ ಇದೆ ಅಂತ. ಏನು ಆಶ್ಚರ್ಯ ನೋಡ್ರಿ, ವಿದ್ಯುತ್ತು ಕೆಂಪು ಬಣ್ಣ ಉಳ್ಳದ್ದಾಗಿರ್ತದ ಅಂತ ನಮಗೆ ಕಲ್ಪನಾ ಇಲ್ಲ, ಕಲ್ಪನಾತೀತವಾಗಿದ್ದೇವೆ ನಾವೆಲ್ಲರೂ ಕೂಡ. ಆಯ್ತಾ? ಆ ವಿದ್ಯುತ್ತಿನಲ್ಲಿರುವಂತಹ ಕೆಂಪು ವರ್ಣವು ಮಹಾಲಕ್ಷ್ಮಿಯಿಂದ ಬಂದದ್ದು. ವಿದ್ಯುತ್ತಿಗೆ ಅಭಿಮಾನಿನಿಯರು ಭಾರತೀ ದೇವಿಯರು ಅಂತ ಹಿಂದೆ ಓದಿಕೊಂಡು ಬಂದಿದ್ದೆ. ಯಾಕಂದ್ರೆ ವಿದ್ಯುತ್ಪತಿ ವಾಯುರೇವ ಏನಂ ನಯೇತನ್ನುವಾಗ ಈ ಅಪರೋಕ್ಷ ಜ್ಞಾನಿಯನ್ನು ಭಗವಂತನ ಸಮ್ಮುಖದಲ್ಲಿ ನಿಲ್ಲಿಸುವಂತಹ ವ್ಯಕ್ತಿಗಳು ಯಾರು ಅಂದ್ರೆ ವಿದ್ಯುತ್ಪತಿಗಳಾದ ವಾಯುದೇವರು ಅಂತ. ವಾಯುದೇವರು ವಿದ್ಯುತ್ತಿನ ಪತಿ ಯಾಕಂದ್ರೆ ಭಾರತೀ ದೇವಿ ವಿದ್ಯುತ್ತಿಗೆ ಅಭಿಮಾನಿ ಅಂತ. ಹಾಗಾದ್ರೆ ಆ ವಿದ್ಯುತ್ತಿನ ಅಭಿಮಾನಿನಿ ಎನಿಸಿಕೊಂಡಿರುವ ಭಾರತೀ ದೇವಿ, ಅವಳಲ್ಲೂ ಕೂಡ ಈ ರಕ್ತವರ್ಣ, ಶುಕ್ಲವರ್ಣ, ಕೃಷ್ಣವರ್ಣಗಳು ಇರಬೇಕು ಅಂತಾಯ್ತು. ಇದ್ದಾಗ ಏನಾಗ್ತದ ಅಂತ ಕೇಳಿದ್ರೆ ಯದ್ವಿದ್ಯುತೋ ರೋಹಿತೋ ರೂಪಂ ತೇಜಸಃ ತದ್ರೂಪಂ, ಅದು ಬಂದದ್ದು ಯಾರಿಂದ? ತೇಜಸ್ಸಿನಿಂದ ಬಂದದ್ದು. ಯತ್ ಶುಕ್ಲಂ, ಶುಕ್ಲವರ್ಣ ಬಂದಿದೆ, ಅದು ಯಾರಿಂದ? ವಾಯುದೇವರಿಂದ. ಯತ್ ಕೃಷ್ಣಂ, ಕೃಷ್ಣವರ್ಣ ಏನು ಬಂದಿದೆಯಲ್ಲ ಅದು ರುದ್ರದೇವರಿಂದ ಬಂದದ್ದಲ್ಲ, ಅದಕ್ಕೆ ಅಭಿಮಾನಿಗಳು ರುದ್ರದೇವರಷ್ಟೇ. ಅದು ಬಂದದ್ದು ವಾಯುದೇವರಿಂದಲೇನೆ. ಯಾಕಂದ್ರೆ ಭಾರತೀ ದೇವಿ ಅವರಿಗಿಂತಲೂ ಅಧಿಕಾರದಲ್ಲಿ ತಾರತಮ್ಯದಲ್ಲಿ ಕೆಳಗಿರುವಂಥವರಿಂದ ಅದನ್ನು ಪಡೆದುಕೊಳ್ಳುವುದಲ್ಲ, ಉತ್ತಮರಿಂದ ಪಡೆದುಕೊಂಡಿದ್ದಾಳೆ. ಆದರೆ ಅಭಿಮಾನಿಗಳು ಕೆಳಗಿನವರಾಗಬಹುದು, ಏನು ಸಮಸ್ಯೆ ಇಲ್ಲ. ಆ ವರ್ಣಕ್ಕೆ ಅವರು ಅಭಿಮಾನಿಗಳಾಗಬಹುದು, ಅದಕ್ಕೆ ಬೇಕಾದ ದೃಷ್ಟಾಂತಗಳು. ಸರಿ, ಅಪಾಗ ವಿದ್ಯುತೋ ವಿದ್ಯುತ್ವಂ, ಹಿಂಗಾದ್ರಿಂದ ಏನಾಯ್ತು? ವಿದ್ಯುತ್ತಿನಲ್ಲಿರುವಂತಹ ವಿದ್ಯುತ್ವ ಹೊರಟು ಹೋಯಿತು. ಅದನ್ನು ಕರಿಬೇಡಿ ನೀವು ವಿದ್ಯುತ್ ಅಂತ ತಿಳ್ಕೊಂಡು. ವಾಚಾರಂಭಣಂ ವಿಕಾರೋ ನಾಮಧೇಯಂ ತ್ರೀಣಿ ರೂಪಾಣಿತ್ಯೇವ ಸತ್ಯಂ. ಅದರಿಂದ ನೀವು ವಿದ್ಯುತ್ತಿಗೆ ವಿದ್ಯುತ್ ಅನ್ನು ಕರೆಯೋದು ಪರಾಧೀನವಾಗಿ ಹೆಸರನ್ನು ಕರಿಬೇಕು, ವಾಸ್ತವಿಕವಾಗಿ ಅವರಿಗುಂಟು. ಮುಗೀತು, 4 ಅಂಶವನ್ನು ಮುಗಿಸಿರು. ಸಮಾನವಾದ ವಿಷಯದ ಹೆಚ್ಚು ಗದ್ಲಿಲ್ಲ, ಅರ್ಥವಾಯಿತು. ಮುಂದೋಣಂತೆ ಏನಂತಾರೆ? ಇಷ್ಟು ಹೇಳಿ ಮಗನಿಗೆ ಇದನ್ನು ಯಾವ ಉದ್ದೇಶದಿಂದ ಹೇಳಿಕತ್ತಿದ್ರು ನೋಡು. ಒಂದನ್ನ ತಿಳಿಯುವುದರಿಂದ ಇನ್ನೆಲ್ಲವನ್ನ ತಿಳಿದಂತಾಯಿತು. ಅಂಥದ್ದನ್ನ ನೀನು ತಿಳಿದಿದ್ದೀಯಾ ಅಂತ ಕೇಳಿದ್ರೆ ಅಂಥದ್ದನ್ನ ನಾನು ತಿಳಿದಿಲ್ಲ. ಯಾಕಂದ್ರೆ ಏಕವಿಜ್ಞಾನಿನ ಸರ್ವಂ ವಿಜ್ಞಾತಂ ಭವತಿ. ಒಂದನ್ನ ತಿಳಿದ್ರಿಂದ ಉಳಿದದ್ದನ್ನೆಲ್ಲವನ್ನ ತಿಳಿದಂತೆ ಆಗ್ತದೆ ಅಂತ ಅನ್ನೋದಕ್ಕೆ ನನಗೆ ಗೊತ್ತಿಲ್ಲ ಅಂತಂದಾಗ ನೋಡು, ಪ್ರಧಾನನಾದ ಭಗವಂತ, ಸರ್ವೋತ್ತಮನಾದ ಭಗವಂತ, ಆ ಸರ್ವೋತ್ತಮನಾದ ಪ್ರಧಾನನಾದ ಭಗವಂತನನ್ನ ತಿಳಿದ್ರೆ ಅಪ್ರಧಾನರಾದ ಮಹಾಲಕ್ಷ್ಮಿ, ಪ್ರಾಣ, ರುದ್ರದೇವರು, ಇಂದ್ರಾದಿ ದೇವತೆಗಳನ್ನ ತಿಳಿದಾಗ ಏನೊಂದು ಫಲ ಬರಬೇಕು ನಮಗೆ, ಆ ಎಲ್ಲ ಫಲಗಳು ಬರುತ್ತೆ ಅಂತ ಅನ್ನೋದಕ್ಕೆ ಇಷ್ಟು ದೃಷ್ಟಾಂತ ಕೊಟ್ಟು ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ. ದೃಷ್ಟಾಂತ ಏನ್ ಕೊಟ್ಟು ವಿವರಣೆ ಮಾಡಿದ್ರು? ಸದೇವ ಸೌಮ್ಯ ಇದಮಗ್ರ ಆಸೀತ್. ಭಗವಂತ ಸರ್ವೋತ್ತಮನಾದ ಪರಮಾತ್ಮ ಪ್ರಳಯ ಕಾಲದಲ್ಲಿ ಇದ್ದ. ಅವನು ಇಚ್ಛಾ ಮಾಡಿ ಈ ಜಗತ್ತನ್ನು ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿ ಜಗತ್ತಿಗೆ ನಿಮ್ಮ ಜವಾಬ್ದಾರಿ ನಿಮ್ಮದು ಅಂತ ಬಿಡ್ಲಿಲ್ಲ. ಕೆಲವರು ಮಕ್ಕಳನ್ನ ಹಡೆದು ಉಸ್ಕಾ ದೇನ್ ಹೇ ಅಂತ ಹೇಳಿ ಕೈ ಬಿಟ್ಬಿಟ್ಟಿರ್ತಾರೆ. ಅದರಿಂದ ಎಲ್ಲವೂ ದೇವರ ಕೊಡುಗೆ ಅಂತ ದೇವರು ಕೊಟ್ಟು ಬಿಡ್ಲಿಲ್ಲ. ಪ್ರತಿ ವಸ್ತುಗಳಲ್ಲಿ ತಾನು ಪ್ರವೇಶ ಮಾಡಿ ಅದರ ಪೂರ್ಣ ಜವಾಬ್ದಾರಿನ ತೆಗೆದುಕೊಂಡ ಭಗವಂತ. ಇದು ದೇವರ ಹೆಗ್ಗಳಿಕೆ. ಇದು
ದೇವರು ಎಷ್ಟು ಚಲೋ ಅವ ಯಾಕೆ ತಂದೆ ಅವ ತಾಯಿ ಅಂತ ಕರ್ಸ್ಕೋತಾನ ಅಂತಂದ್ರೆ, ನಾವು ಹುಟ್ಟಿದಾಗಿನಿಂದ ನಮ್ದು ಇಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಗಂಟು ಮುಟ್ಟಿ ಕಟ್ಟೋ ತನಕನೂ ಒಳಗೆ ನಿಂತ್ಕೊಂಡು ಪ್ರತಿ ಕ್ಷಣಕ್ಕೂ ಪ್ರೇರಣಾ ಮಾಡಿ ಪೋಷಣೆ ಮಾಡಿ ಪಾಲನೆ ಮಾಡ್ತಿರ್ತಾನ. ಹಿಂಗ ಮಾಡಿದ. ಲಕ್ಷ್ಮೀದೇವಿ ಹಿಂಗ ಮಾಡಿದ್ಲು, ಪ್ರಾಣದೇವರು ಹಿಂಗ್ ಮಾಡಿದ್ರು, ರುದ್ರದೇವರು ಹಿಂಗ್ ಮಾಡಿದ್ರು, ಇಂದ್ರದೇವರು ಹಿಂಗ್ ಮಾಡಿದ್ರು. ಇಷ್ಟು ಕತೆ ಹೇಳಿದ್ರು ಅವ್ರು. ಯಾಕ? ಅಲ್ಲೋ ಎಷ್ಟು ಅಹಂಕಾರ ಪಡ್ತೀನಿ ಎಲ್ಲರ ನಾನು ಅಂತ ತಿಳ್ಕೊಂಡು. ಇಷ್ಟು ದೊಡ್ಡ ದೇವರು, ಇಷ್ಟು ದೊಡ್ಡ ದೇವತೆಗಳು, ಅವರಿಂದ ಈ ಜಗತ್ ನಡೀಲಿಕ್ಕತ್ತದ. ಅವರೇ ಯಾರು ಅಹಂಕಾರ ಪಡ್ತಿಲ್ಲ. ನೀನ್ ಯಾಕೆ ಅಹಂಕಾರ ಪಡ್ಲಿಕ್ಕತ್ತಿ? ನೀನ್ ಯಾಕೆ ಅಹಂಕಾರ ಪಡ್ತಿದ್ದಿ? ನಿಮಗೊಂದು ಸ್ವಾರಸ್ಯ, ಹಿಂದೆ ಓದ್ಕೊಂಡ್ ಬಂದಿರಿ, ಸ್ವಲ್ಪ ನೆನಪು ಮಾಡ್ತೀನಿ. ಅಂದ್ರೆ ಮರ್ತದ ಎಂಬುದು ಕನ್ಫರ್ಮ್ ಅದ, ಅದಕ್ಕೆ ನೆನಪು ಮಾಡ್ತೀನಿ. ಏನು ಅಂದ್ರೆ, ತಲವಕಾರ ಉಪನಿಷತ್ತಿನ ಕೊನೆ ಖಂಡದಲ್ಲಿ, ಚತುರ್ಥ ಖಂಡದಲ್ಲಿ ಹೇಳುವಾಗ, ಸಭಾರ್ಯಾಹ ಗರ್ಭಿಣಃ ನಾಸನ್, ದೇವತೆಗಳು ಎಂದೂ ಕೂಡ ಗರ್ವಿಷ್ಠರಾಗಿರ್ಲಿಲ್ಲ, ದುರಹಂಕಾರಿಗಳಾಗಿರ್ಲಿಲ್ಲ. ಶ್ರೀಮದಾಚಾರ್ಯ ವಾಕ್ಯ. ಶ್ರೀಮದಾಚಾರ್ಯ ವಾಕ್ಯ ಏನಂತಾರೆ? ಎಂದೆಂದೂ ದೇವತೆಗಳು ಅಹಂಕಾರಿಗಳಲ್ಲ. ವಾಯುದೇವರು ಬರೇ ತಾವಷ್ಟ ಅಲ್ಲ, ಗಂಡಸರಷ್ಟ ಅಹಂಕಾರ ಇಲ್ಲದೆ ಇದ್ದವರಿದ್ದು ಹೆಣ್ಮಕ್ಳಂದ್ರೆ ಸಭಾರ್ಯಾಹ, ಹೆಂಡತಿ ಸಹಿತರಾಗಿ ಎಂದೂ ಇವತ್ತಿಗೂ ಯಾವ ದೇವತೆಗಳು ಕೂಡ ಅಹಂಕಾರವನ್ನ ಪಡುವುದಿಲ್ಲ, ಗರ್ವಿಗಳಾಗಿರೋದಿಲ್ಲ, ಗರ್ವಿಷ್ಠರಾಗಿರೋದಿಲ್ಲ. ಮನುಷ್ಯರು ಮಾತ್ರ ಬೇಕಾದಷ್ಟು ಗರ್ವವನ್ನು ಪಡ್ತಾರೆ, ಸಮೃದ್ಧವಾಗಿ ಗರ್ವವನ್ನು ಪಡಿತಾರೆ. ಎಷ್ಟು ಸಮೃದ್ಧವಾಗಿ ಗರ್ವಿಷ್ಠರಾಗಿರ್ತಾರೆ ಅಂತಂದ್ರೆ, ಇನ್ನೊಬ್ಬರವರೆಗೆ ಮುಟ್ಸುವಷ್ಟು ಗರ್ವಿಷ್ಠರಾಗಿರ್ತಾರೆ. ಹಂಚ್ ಹೋಗ್ತಿರ್ತಾರೆ ಗರ್ವಿಷ್ಠ ಅನ್ನೋದು. ಮಾಡಬಾರದು. ದೇವರು ಎಂದೂ ಗರ್ವ ಮಾಡೋದಿಲ್ಲ. ವಾಯುದೇವರ ಗರ್ವಿಷ್ಠರಿಲ್ಲ, ದೇವತೆಗಳ ಗರ್ವಿಷ್ಠ, ಈ ಜಗತ್ ಸೃಷ್ಟಿಕರ್ತೃಗಳಾದವರು ಅವರೇ ಗರ್ವಿಷ್ಠರಲ್ಲ. ನಾವು ಮಾತ್ರ ಮಹಾ ಗರ್ವಿಷ್ಠರಾಗಿ ಕೂತಿದ್ರು. ಅದಕ್ಕೆ ನೋಡ್ರಿ, ಒಂದು ಸಂಸ್ಥೆಯನ್ನು ಕಟ್ಟುವಾಗ ಮೊದಲಿನ ತಲೆಮಾರು ಇರ್ತ ನೋಡ್ರಿ, ಕಟ್ಟಿದ ತಲೆಮಾರು, ಅದು ಒಂದು ಕಪ್ಪು ಚುಕ್ಕಿ ಇಲ್ಲಾರ್ದ ಸಂಸ್ಥಾ ಕಟ್ಟಿ ಬೆಳೆಸಿ ಹೋಗ್ಬಿಟ್ಟಿರ್ತಾರೆ. ಅದ್ರ ಮುಂದಿನ ಪೀಳಿಗೆ ಬಂದಿರ್ತ ನೋಡ್ರಿ, ಅಲ್ಲಿ ಶುರುವಾಗಿರ್ತದೆ ಜಗಳ. ಎರಡನೇ ಪೀಳಿಗೆಗೆ ನಾ ಖಜಾಂಚಿ ಆಗ್ಬೇಕು, ನಾ ಅಧ್ಯಕ್ಷ ಆಗ್ಬೇಕು, ನಾ ಮತ್ತೊಬ್ಬ ಆಗ್ಬೇಕು ಅಂತ. ಯಾಕೆ ಜಗಳ ಬಂತ ಅಹಂಕಾರ. ಮೊದ್ಲೇ ಅದವ್ರು ಎಂದೂ ಮಾಡ್ಲಿಲ್ಲ ಪಾಪ. ನೋಡಿದ್ದಿಲ್ಲ ಸಂಸ್ಥೆಗಳೆಲ್ಲ ಹೆಂಗಿರ್ತ ಅಂತ ತಿಳ್ಕೊಂಡೆ. ಹಂಗೆ ಇದು ಕಥೆ, ಬೇರೆ ಏನಿಲ್ಲ. ಇದನ್ನ ಹೇಳಿ ಈಗ ಯಾಕೆ ಇಷ್ಟು ಪ್ರಸ್ತಾವನೆ ಮಾಡಿದ ಇದು ದೀರ್ಘವಾಗಿ ಹೇಳಿದೆ ಅಂದ್ರೆ, ಮುಂದಿನ ವಾಕ್ಯಕ್ಕೆ ಬೇಕಾಗಿದೆ. ತಗೊಳ್ರಿ ಮುಂದಿನ ವಾಕ್ಯ. ಏತದ್ ಹ ಸ್ಮ ವೈ ತದ್ ವಿದ್ವಾಂಸಃ ಆಹುಹು ಪೂರ್ವೇ ಮಹಾಶಾಲಾಹ ಮಹಾಶ್ರೋತ್ರಿಯಾಹ. ಏ ಶ್ವೇತಕೇತು, ನಮ್ಮಂತಂದಾಗ ಹಿಂದಿ ಯಾರ್ಯಾರು ಪಂಡಿತರಾಗಿ ಹೋಗ್ಯಾರ ನೋಡು. ನಮ್ಮಂತಂದಾಗ ಯಾರು ಹಿಂದಿನ ಪಂಡಿತರಾಗಿ ಹೋಗ್ಯಾರಲ್ಲ, ಅವರ ಸಹಪಾಠಿಗಳಾದ ಯಾರ್ಯಾರು ವಿದ್ವಾಂಸರಿದ್ರಲ್ಲ, ಅವರಿಗೆ ಪಾಠ ಹೇಳಿದ ಗುರುಗಳು ಯಾರ್ಯಾರಿದ್ರಲ್ಲ, ಅವರೆಲ್ಲರೂ ಮಹಾಶಾಲಾಹ ಮಹಾಶ್ರೋತ್ರಿಯಾಹ. ಒಂದು ದಿವಸ ಸಹಿತೇಕ ಇವತ್ತಿನ ತನಕಾನು, ಅಂದ್ರೆ ನನ್ನ ತಿಳುವಳಿಕೆ ಇರೋ ತನಕಾನು ಏನಿಲ್ಲ ಅಂದ್ರೆ, ಅಶ್ರುತಂ ಅವಜ್ಞಾತಂ ಅವಿಜ್ಞಾತಂ ಉದಾಹರಿಷ್ಯತಿ ಇತಿಯೇಭ್ಯೋ ವಿಧಾಂಚಗೃಹು. ನಾವೇನು ಯಾರನ್ನ ತಿಳ್ಕೊಂಡ್ರೆ ಉಳಿದವ್ರನ್ನ ತಿಳ್ಕೊಂಡಂಗ ಆಗ್ತದೆ, ಹಿಂಗೆಲ್ಲ ಏನ್ ಪ್ರಶ್ನೆ ಬಂದೇ ಇಲ್ಲ ನಮಗ ಅಂತ ಹೇಳ್ಯಾರ ಅವರು. ಅರ್ಥ ಆಯ್ತಾ ಹೇಳಿದ್ದೆ ಅಂತ ಹೇಳಿ? ಒಬ್ಬರನ್ನ ತಿಳ್ಕೊಳ್ಳೋದ್ರಿಂದ ಇನ್ನುಳಿದವ್ರನ್ನೆಲ್ಲ ತಿಳ್ಕೊಂಡಂಗ ಆಗ್ತದ ಅಂತಹದ್ದನ್ನ ಕೇಳೇ ಇಲ್ಲ ಅಂತ ಅವ್ರು ಯಾರು ಹೇಳೇ ಇಲ್ಲ. ಯಾಕೆ ಗೊತ್ತೇನೋ? ಅಹಂಕಾರನೇ ಪಟ್ಕೊಂಡಿಲ್ಲ ಅವರು. ಎಷ್ಟ್ ಚಂದ ನೋಡ್ರಿ ಮಾತು. ಅಂದ್ರೆ ಮಗನಿಗೆ ಪಾಠ ಹೇಳ್ಬೇಕಾಗಿದೆ, ಮನಸ್ಸು ನಯಿಸೋ ಹಂಗಿಲ್ಲ. ಮಗನಿಗೆ ಪಾಠ ಹೇಳ್ಬೇಕು, ಯಾಕಂದ್ರೆ ಪಾಠ ಹೇಳೋ ಕಾಲಕ್ಕೆ ಅಪ್ಪ ಬಡದ ಮನಸ್ಸು ನಯಿಸಿ ಪಾಠ ಹೇಳಿದ್ದ ಅಂತ ಇಟ್ಕೊಳ್ರಿ. ವೃದ್ಧಾಪ್ಯದಾಗಿ ಮಗ ಏನ್ ಮಾಡ್ತಾನ, ಅಪ್ಪಗೂ ಬರೋಬ್ಬರಿ ಪಾಠ ಹೇಳ್ತಾನ. ಅವಂಗೂ ಹಂಗ ಚೊತ್ನೆ ಹೇಳ್ತಾನವ, ನಾನು ಹೊಡೆದು ಹೇಳಿದ್ದಿ, ನಿನಗೂ ಹೊಡೆದ್ರಿ ಬಾ ಮಗನ ಅಂತಾನವ. ಅವಾಗ ಮಗ ಆಗಿರ್ತಾನವ, ಅಪ್ಪ ಆಗಿರ್ತಾನ ಅವಾಗ. ಅದಕ್ಕೆ ಮಗನಿಗೂ ಪಾಠ ಹೇಳಿರ್ಬೇಕು, ಹಿರಿಯರ ಸ್ಮರಣೆ ಆಗಿರ್ಬೇಕು. ಎಷ್ಟು ಚಂದ ಹೇಳ್ತಾನ, ಏತದ್ಧಸ್ಮ ವೈ ತದ್ ವಿದ್ವಾಂಸ ಆಗುವು ಪೂರ್ವೇ ಮಹಾಶಾಲಾ ಮಹಾಶ್ರೋತ್ರಿಯಾಹ. ಮಹಾಶಾಲಾಹ ಮಹಾಶ್ರೋತ್ರಿಯ ಎಂಬುದು ಹಿಂದೆ ಬಂದದ. ಯಾರು ಮಹಾಶಾಲರು ಅಂತ ಕೇಳಿದ್ರೆ, ಪ್ರತ್ಯಬ್ಧ ಯಜ್ಞಕೃತ್ ಮಹಾಶಾಲ ಪ್ರಕೀರ್ತಿತಃ. ಪ್ರತಿ ವರ್ಷವೂ ಕೂಡ ದೊಡ್ಡ ಯಜ್ಞವನ್ನ ಮಾಡಬೇಕು, ದೊಡ್ಡ ಯಜ್ಞವನ್ನ ಮಾಡಬೇಕು. ಮುಂದ ಏನಂತ ನೋಡ್ರಿ. ಅದಕ್ಕೆ ಮಹಾಶಾಲಾಹ ಅವರು. ಮಹಾಶ್ರೋತ್ರಿಯಾಹ, ಮಹಾಶ್ರೋತ್ರಿಯರು ಅಂತ ಯಾಕೆ ಕರ್ಸ್ಕೊಂಡ್ರು ಅವರು ಅಂದ್ರೆ, ವೇದವನ್ನ ಕಂಠಪಾಠ ಮಾಡಿದವರಷ್ಟೇ ಅಲ್ಲ, ವೇದಾರ್ಥವನ್ನ ತಿಳಿದುಕೊಳ್ಳುವ ಸಾಮರ್ಥ್ಯವುಳ್ಳವರು. ಅಂದ್ರೆ ಲೌಕಿಕವಾದ ಕಾವ್ಯಗಳನ್ನ, ಸಾಹಿತ್ಯವನ್ನ, ವ್ಯಾಕರಣ ತರ್ಕಾದಿಗಳನ್ನು ತಿಳ್ಕೊಳ್ಳಿಕ್ ಒಂದು ಬೇರೆ ಸಾಮರ್ಥ್ಯ ಬೇಕು. ವೇದವನ್ನ ಓದಿ ವೇದಗಳನ್ನ ಅರ್ಥ ಮಾಡಿಕೊಳ್ಳಿಕ್ ಒಂದು ಬೇರೆ ಸಾಮರ್ಥ್ಯ ಬೇಕು. ಇವೆರಡೂ ಸಮಾನ ಸಾಮರ್ಥ್ಯದ ವಿಷಯ ಅಲ್ಲ. ಅದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಶ್ರೋತ್ರಿಯ ನಹ ನೋ ಅದ್ಯ ಕಶ್ಚನ ಅಶ್ರುತಂ ಅಮತಂ ಅವಿಜ್ಞಾತಂ ಉದಾಹರಿಷ್ಯತಿ. ಅವರು ನ ಉದಾಹರಿಷ್ಯತಿ, ನಹ ನಮ್ಮಿಂದ, ಅದ್ಯ ಇವತ್ತು, ಕಶ್ಚನ ಯಾವುದೊಂದು ಕೂಡ, ಅಶ್ರುತಂ ಕೇಳದೆ ಉಳ್ಕೊಳ್ತು, ಅಮತಂ ತಿಳಿದೇ ಉಳ್ಕೊಳ್ತು, ಅವಿಜ್ಞಾತಂ
ಅಂದ್ರ ತಿಳಿಯದೇ ಉಳಿತು, ಒಂದು ಮನನ ಮಾಡದೆ ಉಳಿತು, ಶ್ರವಣ ಮಾಡದೆ ಉಳಿತು, ತಿಳಿಯದೆ ಉಳಿತು ಅಂತ ನ ಉದಾಹರಿಷ್ಯತಿ ಹೇಳಿಲ್ಲ ಅವರು. ಇತಿ ಹೇಭ್ಯೋ ವಿದಾಂಚಕ್ರುಹು, ಅವರಿಂದ ನಾವು ತಿಳ್ಕೊಂಡಿದ್ದೇವೆ ಎಂದೂ ನಮ್ಮ ಹಿರಿಯರು ಇಂತಹದ್ದೊಂದು ಸಬ್ಜೆಕ್ಟು ನಮ್ಗೆ ಗೊತ್ತಿಲ್ಲ ನೋಡ್ರಪ್ಪ, ಕೇಳಿದ್ದಿಲ್ಲ, ಮನನ ಮಾಡಿದ್ದಿಲ್ಲ, ತಿಳ್ಕೊಳ್ಳೋ ಪ್ರಸಂಗ ಬಂದಿದ್ದಿಲ್ಲ ಅಂತ ಹಿಂಗೆ ಎಂದೂ ಅಂದಿಲ್ಲ. ಯಾಕೆ? ಅವರು ಅಹಂಕಾರಿಗಳಾಗಿರ್ಲಿಲ್ಲ. ಅವರೆಲ್ಲವನ್ನ ಅಧ್ಯಯನ ಮಾಡಿ ಭಗವಂತನ ಮೇಲೆ ಭಾರ ಹಾಕಿ ತಮ್ಮ ಕಾರ್ಯವನ್ನು ತಾವು ಮಾಡ್ತಾ ಇದ್ರು. ಇನ್ನ ಅವ್ರಿಗೇನು, ಅವರಿಂದ ಏನ್ ತಿಳ್ಕೊಂಡಿದ್ರು, ನಾವೇನ್ ತಿಳ್ಕೋಬೇಕು ಅನ್ನೋದು ಮುಂದಿಂದ. ಮತ್ತ ಯದುರೋಹಿತಮಿವ ಅಭೂದಿತಿ ತೇಜಸಸ್ತದ್ರೂಪಂ ಇತಿ ತದ್ವಿದ್ವಾನ್ ಚಕ್ರುಹು, ಅವರೇನ್ ತಿಳ್ಕೊಂಡಿದ್ರು? ಯದು ರೋಹಿತಮಿವ ಅಭೂತ, ಯಾವುದು ಪರಾಧೀನವಾಗಿ ಕೆಂಪಾಗಿತ್ತೋ, ಸೂರ್ಯ ಚಂದ್ರ ವಿದ್ಯುತ್ತು ಅಗ್ನಿಗಳಲ್ಲಿ, ತೇಜಸಸ್ತದ್ರೂಪಂ, ಅದು ತೇಜಸ್ಸಿನಿಂದ ಬಂದದ್ದು ಅಂತ ತಿಳ್ಕೊಂಡಿದ್ರಾದ್ರಿಂದ ಅಯ್ಯೋ ಇದು ನಾವು ಗೊತ್ತೇ ಇಲ್ಲ ಅಂತ ಅನ್ಲಿಲ್ಲ. ಇಲ್ಲಿ ಇವ ಶಬ್ದಕ್ಕ ಕೆಂಪಾದಂತೆ ಇದ್ದಂತೆ ಅಂತಲ್ಲ, ಅದಕ್ಕೆ ಅರ್ಥ ಏನು ಅಂದ್ರೆ ಅಧೀನ ಅಂತ ಅರ್ಥ. ಅಗ್ನಿಯಲ್ಲಾಗಲಿ, ಸೂರ್ಯನಲ್ಲಾಗ್ಲಿ, ಚಂದ್ರನಲ್ಲಾಗ್ಲಿ, ವಿದ್ಯುತ್ತಿನಲ್ಲಾಗ್ಲಿ ಏನು ಕೆಂಪು ವರ್ಣ ಇದೆಯೋ ಅದು ಅಧೀನವಾದ ಕೆಂಪು ವರ್ಣ. ಯಾರಂತೆ ಇತ್ತು, ಯಾರ ಅಧೀನವಾಗಿದೆ ಅಂದ್ರೆ ತೇಜಸ ತದ್ರೂಪ, ಮಹಾಲಕ್ಷ್ಮಿ ಅಧೀನವಾಗಿದೆ, ಮಹಾಲಕ್ಷ್ಮಿ ಅಧೀನವಾಗಿದೆ ಎಲ್ಲದರಲ್ಲೂ. ಆಮೇಲೆ ಯದು ಶುಕ್ಲಮಿವ ಅಭೂತಿತ್ಯಪಾಂ ರೂಪಂ, ಯಾವುದು ಈ ಮೂರು ಪದಾರ್ಥಗಳಲ್ಲಿ ಶುಕ್ಲವರ್ಣದಂತೆ ಕಾಣಿಸ್ತದೋ, 3-4ರಲ್ಲಿ, ಬರೇ 3-4ರಲ್ಲ, ನಿಮಗೆ ಮುಂದೆ ಎಲ್ಲಿ ಒಂದೊಂದು ಪದಾರ್ಥಗಳಲ್ಲಿ ಶುಕ್ಲವರ್ಣ ಕಾಣಿಸುತ್ತದೆಯೋ ಅದೆಲ್ಲವೂ. ತದ್ವಿದಾನ್ ಚಕ್ರುಹು ಯದು ಕೃಷ್ಣಮಿವ ಅಭೂದಿತ್ಯನ್ನಸ್ಯ ರೂಪಂ ತದ್ವಿದಾನ್ ಚಕ್ರುಹು, ಯಾವುದು ಕಪ್ಪು ಬಣ್ಣದಿತ್ತೋ ಅದು ಅನ್ನದ್ದು, ಪೃಥ್ವಿಗೆ ಸಂಬಂಧಪಟ್ಟದ್ದು ಎಂದು ತಿಳ್ಕೊಂಡಿದ್ರು. ಯದು ಅವಿಜ್ಞಾತಮಿವ ಅಭೂದಿತ್ತೇತಾಸಾಮೇವ ದೇವಾನಾಂ ಸಮಾಸ ಇತಿ ತದ್ವಿದಾಂ ಚಕ್ರುಹು, ಯದು ಅವಿಜ್ಞಾತಮಿವ ಅಭೂತ್, ನಿನಗೆ ಯಾವುದು ಗೊತ್ತಿಲ್ಲ ಅಂತ ಅನಿಸಿತ್ತೋ, ಯಾವುದು ಗೊತ್ತಿಲ್ಲ ಅಂತ ಆಗಿತ್ತೋ ಅದೆಲ್ಲ ಏನು? ಇತ್ತೇತಾಸಾಂ ದೇವಾನಾಂ ಸಮಾಸ, ಇವೆಲ್ಲವೂ ಈ ದೇವತೆಗಳಿಂದ ಆಗಿರುವಂತಹದ್ದು. ನೋಡು, ಆ ಭಗವಂತನಿಂದ, ಲಕ್ಷ್ಮೀದೇವಿಯಿಂದ, ಪ್ರಾಣದೇವರಿಂದ, ರುದ್ರದೇವರಿಂದ, ಇಂದ್ರಾದೇವತೆಗಳಿಂದ ಆಗಿರುವಂತಹದ್ದು. ಯಾವುದು ಗೊತ್ತಾ? ಅವಿಜ್ಞಾತಂ ಇವ ಅಭೂತ, ನಿನಗೆ ಯಾವುದು ಗೊತ್ತಿದ್ದಿಲ್ವೋ ಇವೆಲ್ಲವೂ ಪರಾಧೀನ ಅಂತ ತಿಳ್ಕೊಂಡು ಅದೆಲ್ಲ ಆಗಿತ್ತು ನೋಡಪ್ಪ. ಯಥಾ ಖಲು ಸೌಮ್ಯ ಇಮಾಹ ತಿಸ್ರಾಹ ದೇವತಾಹ ಪುರುಷಂ ಪ್ರಾಪ್ಯ ತ್ರಿವೃತ್ ಏಕೈಕಾ ಭವತಿ ತನ್ಮೇ ವಿಜಾನೀಹಿ. ಇದಿಷ್ಟು ಹೊರಗೆ ಇದ್ದ ಕಥೆಯನ್ನ ಹೇಳಿದರು. ಈಗ ಪುರುಷಂ ಪ್ರಾಪ್ಯ, ಜೀವನನ್ನ ಹೊಂದಿ ಈ ದೇಹದೊಳಗೆ, ಆ ದೇಹದಲ್ಲಿ ತ್ರಿವೃತ್ಕರಣ ಎಂಬೋ ಪ್ರಕ್ರಿಯೆ ಹೆಂಗಾಗ್ತದ ಅಂತ ಇನ್ ಮುಂದೆ ಹೇಳ್ತೀನಿ ಕೇಳು. ಯಥಾ ಖಲು ಸೌಮ್ಯ, ಹೇ ಮಂಗಳ ಪುರುಷನಾದ ಬುದ್ಧಾಲಕ ಶ್ವೇತಕೇತುವೆ, ಇಮಾಹ ತಿಸ್ರಹ ದೇವತಾಹ, ಈ 3 ದೇವತೆಗಳು ಪುರುಷಂ ಪ್ರಾಪ್ಯ ಈ ಜೀವನನ್ನ ಹೊಂದಿ ತ್ರಿವೃತ್ ಏಕೈಕಾ ಭವತಿ ತನ್ಮೇ ವಿಜಾನೀಹಿ, ಅವ್ರ ಹೆಂಗ 3 ಮಂದಿ ದೇಹದಲ್ಲಿ ಇದ್ದಾರ ಎಂಬುದನ್ನು ಹೇಳ್ತೀವಿ ಕೇಳು ಅಂತ ಹೇಳಿ 4ನೇ ಖಂಡದ 7 ಮಂತ್ರಗಳು ಮುಕ್ತಾಯ ಆಯಿತು. ಇಷ್ಟೊತ್ತು ನಾವೇನು ಮೂಲ ವೇದಗಳ ಉಪನಿಷತ್ತಿನ ಅರ್ಥವನ್ನು ಮಾಡ್ಕೊಂಡಿದ್ದೇವೆ, ಅದೆಲ್ಲವೂ ಶ್ರೀಮದಾಚಾರ್ಯರ ಭಾಷ್ಯದ ಆಧಾರದಲ್ಲಿ ಮಾಡ್ಕೊಂಡಿದ್ದೀವಿ. ಈಗ ಅದರ ಆಧಾರದಲ್ಲಿ ಮಾಡಿಕೊಂಡದ್ರಿಂದ ನಮಗೆ ಮೂಲ ಮಂತ್ರಗಳ ಅರ್ಥ ಆಗಿಬಿಟ್ಟಾವ. ಈಗ ಆ ಭಾಷ್ಯವನ್ನು ಓದ್ಬೇಕು, ಯಾವ ಆಧಾರದಿಂದ ಅರ್ಥ ಮಾಡಿಕೊಂಡು ಅದನ್ನು ಓದೋಣ ಅಂತ, ಅದು ಸ್ಪಷ್ಟ ಆಗ್ತದೆ ಇಷ್ಟು ವಿಷಯಗಳು. ಅಥೋ ಯಲ್ಲೋಹಿತಂ ರೂಪಂ ಶ್ರಿಯಸ್ತದ್ರೂಪ ಸಂಭವಂ, ಅತಃ ಆದ್ದರಿಂದ ಯಲ್ಲೋಹಿತಂ ರೂಪಂ, ಯಾವುದು ಕೆಂಪು ಬಣ್ಣದ್ದು ಅಂತ ಕಾಣಿಸ್ತದೋ, ಶ್ರಿಯ ತದ್ರೂಪ ಸಂಭವಂ, ಮಹಾಲಕ್ಷ್ಮಿಯಿಂದಲೇ ಬಂದದ್ದು ಅಂತ ತಿಳಿದುಕೊಳ್ಳ್ರಿ. ಯತ್ ಶುಕ್ಲಂ ವಾಯುಜಂ ವಿದ್ಯಾತ್, ಶುಕ್ಲವರ್ಣ ಏನಿದೆಯೋ ಅದು ವಾಯುವಿನಿಂದ ಬಂದದ್ದು ಅಂತ ತಿಳಿದುಕೊಳ್ಳ್ರಿ. ಈಗ ದೃಷ್ಟಾಂತವಾಗಿ 3-4 ಪದಾರ್ಥಗಳನ್ನು ಹೇಳ್ಯಾರ. ಅಗ್ನಿ, ಆದಿತ್ಯ, ಚಂದ್ರ, ವಿದ್ಯುತ್ ಅಂತ 4 ಹೇಳಿದ್ದಾರಷ್ಟೇ. ಅಂಥೇಳಿ ಅಲ್ಲಿ ಮಾತ್ರ ಅಂತ ತಿಳಿಬೇಡ್ರಿ. ತ್ರಿವೃತ್ಕರಣದ ಪ್ರಕ್ರಿಯೆಯಲ್ಲಿ ಎಲ್ಲೆಲ್ಲಿದೆಯೋ ಅದು ಎಲ್ಲವೂ ತಿಳ್ಕೊಬೇಕು. ಒಂದು ನೀವು ಕೈಯಲ್ಲಿ ಗುಲಾಬಿ ಹೂವನ್ನು ಇಟ್ಕೊಂಡಿದ್ದೀರಿ, ಗುಲಾಬಿ ಹೂ ಬಿಳಿ ಬಣ್ಣದ ಅಂತ ತಿಳ್ಕೊಳ್ರಿ. ಕೆಂಪುದಂತ ಮತ್ತೆ ಕೆಂಪದ ಯಾಕಲ್ರಿ ಚರಂತ ಕೇಳಿಕ್ ಹೋಗ್ಬೇಡ್ರಿ. ಸುಮ್ ದೃಷ್ಟಾಂತತ್ವೇನು ಹೇಳಿರ್ತೀನಿ, ಮತ್ತೆ ಶುರುವೆ ಕೆಂಪುದವ್ ಬರ್ಲಿಲ್ಲ ಬಿಳಿ ಬಣ್ಣಾಚಾರ ಅಂತ ತಿಳ್ಕೊಂಡು ಕೊಡ್ಬಾರ್ದು. ಭಾಷಣ ಇರ್ತಾರೆ ನಮ್ಮಲ್ಲಿ, ಏನು ಕೇಳ್ಕೊ ಏನೋ ಒಂದು ಹೇಳ್ಬೇಕಂತ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಒಂದು ಹೂವು ಸಾಮಾನ್ಯವಾಗಿ ಪಾರಿಜಾತ ಅಂತದಂತ ಇಟ್ಕೊಳ್ರಿ. ಆ ಪಾರಿಜಾತದಲ್ಲಿ ಶುಕ್ಲವರ್ಣವೂ ಇದೆ, ರಕ್ತವರ್ಣವೂ ಇದೆ, ಕಪ್ಪು ವರ್ಣವೂ ಇದೆ. ತ್ರಿವೃತ್ಕರಣ ಆಯ್ತಲ್ಲ, ಮತ್ತೆ ತ್ರಿವೃತ್ಕರಣ ಬಂತಲ್ಲ. ಮತ್ತೆ ಅದಕ್ಕೆ ಪಾರಿಜಾತ ಹೂವನ್ನು ತೆಗೆದುಕೊಂಡ್ರೆ ಕೆಳಗೆ ಕೆಂಪದ, ಮೇಲ್ಭಾಗ ಬೆಳೆಯದ, ಸ್ವಲ್ಪ ತುದಿ ತೆಗೆದು ನೋಡ್ರಿ ಕಪ್ಪದ. ಅಲ್ಲಿ ಹಿಂಗಾಗಿ 3 ಕಾಣಿಸ್ಕೊಳ್ತದೆ. ಅದರಂತೆ ಎಲ್ಲಾ ಪದಾರ್ಥಗಳಲ್ಲೂ ಇರ್ತದೆ.
ಅದು ತ್ರಿವೃತ್ಕರಣವನ್ನು ತಗೊಳ್ಬೇಕು ಅಂತ ತಿಳಿಬೇಕು. ಆಯ್ತಾ? ಅದಕ್ಕೆ ಯತ್ ಶುಕ್ಲಂ ವಾಯುಜಂ ವಿದ್ಯಾ ಕೃಷ್ಣಂ ಚೈವ ಶಿವೋದ್ಭವಂ, ಕಪ್ಪು ಬಣ್ಣ ಅಂತ ಅನ್ನೋದು ಎಲ್ಲವೂ ಕೂಡ ರುದ್ರದೇವರಿಂದ ಬಂದಿರುವಂತಹದ್ದು. ತಸ್ಮಾತ್ ಯದ್ ಅಗ್ನೇಹೇ ಯದ್ ಅತೃತ್ವಂ ಅಗ್ನಿನಾಮ ಪ್ರವರ್ತಕಂ, ಅದರಿಂದ ತಸ್ಮಾತ್ ಆದ್ದರಿಂದ ಅಗ್ನೇಹೇ ಅಗ್ನಿಯಲ್ಲಿ ಅತೃತ್ವಂ ಅತೃತ್ವ ಉಂಟು ಅಗ್ನಿಯಲ್ಲಿ, ಯಾವುದದು ಅಗ್ನಿನಾಮ ಪ್ರವರ್ತಕಂ, ಅಗ್ನಿಯಲ್ಲಿರುವಂತಹ ಅಗ್ನಿತ್ವ ಅನ್ನುವ ಧರ್ಮವು ಅಗ್ನಿನಾಮ ಪ್ರವರ್ತಕವಾಗೇ ಇದೆ. ಅಂದ್ರೆ ಏನು? ನನ್ನಲ್ಲಿರುವಂತಹ ಮನುಷ್ಯತ್ವವು ನನಗೆ ಮನುಷ್ಯ ಅಂತ ಕರೀಲಿಕ್ಕೆ ಕಾರಣವಾಗೇ ಇದೆ ಅಂತ ಅರ್ಥದ. ಗೊತ್ತಾಯ್ತಾ? ಹೆಂಗ್ ಹೇಳ್ಬೇಕದನ್ನ? ಘಟದಲ್ಲಿರುವಂತಹ ಘಟತ್ವವು ಘಟ ಶಬ್ದ ಪ್ರವೃತ್ತಿಗೆ ನಿಮಿತ್ತವಾಗಿದೆ, ಕಾರಣವಾಗಿದೆ. ಘಟ ಅಂತ ಇದಕ್ಕೆ ಯಾಕೆ ಕರಿತೀರಿ? ಘಟತ್ವ ಅದ ಅದರಲ್ಲಿ. ಇವನಿಗೆ ಮನುಷ್ಯ ಅಂತ ಯಾಕೆ ಕರಿತೀರಿ? ಮನುಷ್ಯತ್ವ ಅದ ಅವನಲ್ಲಿ. ಹಾಗಾದ್ರೆ ಇವನಿಗೆ ಅಗ್ನಿ ಅಂತ ಯಾಕೆ ಕರಿತೀರಿ? ಅಗ್ನಿತ್ವ ಅದ. ಹಾ ಅವನಲ್ಲಿ ಅಗ್ನಿತ್ವ ಇಲ್ಲ. ಲಕ್ಷ್ಮೀ ದೇವಿಯಲ್ಲಿ ವಾಯುದೇವರಲ್ಲಿ ರುದ್ರದೇವರ್ಲಿ ಅದ. ನೀವು ಬರ್ಕೊಡೋದನ್ನ ಏನ್ ಬರ್ಕೊಳಗಿದ್ರಿ? ಘಟ ಅಂದ್ರೆ ಘಟತ್ವ. ಘಟ ಅಂದ್ರೆ ಘಟತ್ವ ಅಲ್ಲ, ಘಟದಲ್ಲಿರುವ ಘಟತ್ವದಿಂದಾಗಿ ಅದಕ್ಕೆ ಘಟ ಅಂತ ಕರೀತಾರೆ. ಘಟ ಈಸ್ ಈಕ್ವಲ್ ಟು ಘಟತ್ವ ಉಳ್ಳದ್ದು ಅಂತ ಬರ್ಕೊಳ್ರಿ. ಘಟ ಈಸ್ ಈಕ್ವಲ್ ಟು ಘಟತ್ವ ಉಳ್ಳದ್ದು, ಹಾಗಾಗಿ ಅದನ್ನು ಘಟ ಎಂದು ಕರೆಯುತ್ತಾರೆ. ಇಷ್ಟು ಬರ್ಕೊಂಡು ಸಾಕು ನೀವು. ಹಾಗಾಗಿ ಅದನ್ನ ಘಟ ಎಂದು ಕರೆಯುತ್ತಾರೆ. ಅತೃತ್ವಂ ಅಗ್ನಿನಾಮ ಪ್ರವರ್ತಕಂ ಅಂದ್ರೆ ಅಗ್ನಿನಾಮ ಪ್ರವರ್ತಕವಾದದ್ದು ಯಾವುದು? ತದ್ಗತವಾದ ಧರ್ಮ. ಗೊತ್ತಾಯ್ತಾ? ಸ್ವಲ್ಪ ತಿಳ್ಕೊಳ್ರಿ, ಸೂಕ್ಷ್ಮ ತಿಳ್ಕೊಳ್ರಿ. ನಮ್ಮ ಸಿದ್ಧಾಂತದಲ್ಲಿ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಯಾವುದೇ ಒಂದು ಪದವನ್ನು ಅದಕ್ಕೆ ಕರಿಬೇಕಾದ್ರೆ ತದ್ಗತವಾದ ಧರ್ಮವು ಕಾರಣವೆನಿಸುತ್ತದೆ. ಅಗ್ನಿಯಲ್ಲಿ ಅಗ್ನಿತ್ವ ಇದ್ದರಿಂದ, ಮನುಷ್ಯನಲ್ಲಿ ಮನುಷ್ಯತ್ವ ಇದರಿಂದ, ಮೃಗದಲ್ಲಿ ಮೃಗತ್ವ ಇದ್ದರಿಂದ ಏನು ಅದಕ್ಕೆ ಅದನ್ನ ಮೃಗ, ಇದಕ್ಕೆ ಅಗ್ನಿ, ಇದಕ್ಕೆ ಮನುಷ್ಯ ಅಂತ ಹಿಂಗ್ ಕರಿತೀವಿ. ಸರಿ ಆಯ್ತಾ? ಪಂಡಿತರಿಗೆ ಪಂಡಿತರು ಅಂತ ಯಾಕೆ ಕರೀತಾರೆ? ಪಾಂಡಿತ್ಯ. ಪಾಂಡಿತ್ಯ ಅಂದ್ರೆ ಪಂಡಿತತ್ವ. ಪಂಡಿತತ್ವ ಅಂದ್ರೆ ಏನು? ಜ್ಞಾನ ಅಂತ ಅರ್ಥ. ಅದು ಒಂದ್ ಬಿಟ್ಟು ಉಳಿದಿರಬಾರ್ದು, ಮತ್ತೆ ಅದಕ್ಕೆ ಪಂಡಿತರು ಅಂತ ಕರಿಬಾರ್ದು. ಮತ್ತೆ ಹಂಗಿದ್ದಾಗ ಹಂಗ ಕೆಲವು ಮಾಗ್ತಿರ್ತಾವ. ಅದು ಒಂದು ಬಿಟ್ಟು ಶಾಲು ಶಕಲಾತಿ ಉಂಗ್ರ ಭಂಗ್ರ ಎಲ್ಲ ಹಾಕೊಂಡಾಡ್ತಿರ್ತಾರೆ. ಇಲ್ಲೋ ಅದೇನು ಪಂಡಿತರು ಆಗುದಿಲ್ಲ ಅಂತ ತಿಳಿಸ್ತಾ ಇದ್ದ. ಯದಗ್ನೇಹೇ ತಸ್ಮಾತ್ ಅಗ್ನೇರ್ಯದ ಅತೃತ್ವಂ ಅಗ್ನಿನಾಮ ಪ್ರವರ್ತಕಂ ಲಕ್ಷ್ಮ್ಯಾದಿ ದೇವತಾನಾಂ ತನ್ನೈವಾಗ್ನೇರಗ್ನಿನಾ ತತಃ. ಲಕ್ಷ್ಮ್ಯಾದಿ ದೇವತೆಗಳಿಗೇನೆ ಬರಬೇಕು. ತನ್ನೈವಾಗ್ನೇಹೇ ಅಗ್ನಿನ ತತಃ, ಯಾಕ ಅಗ್ನಿ ಅವರಿಂದ ಹುಟ್ಟಿದ್ರಿಂದಾಗಲ್ಲ. ಮುಖ್ಯೈವಂ ಆದದಾನತ್ವಂ ಆದಿತ್ಯಸ್ಯ, ಮುಖ್ಯವಾಗಿ ಆದಿತ್ಯನಲ್ಲಿರುವಂತಹ ಆದಿತ್ಯತ್ವವು ಲಕ್ಷ್ಮೀ ಪ್ರಾಣರುದ್ರ ದೇವರಿಗೇನೆ, ಬೇರೆ ಇಲ್ಲೇ ಇಲ್ಲ. ಏನಾಯ್ತು? ಅದಕ್ಕೆ ಹೇಳಿದ್ರು ಮುಖ್ಯೈವಂ ಆದದಾನತ್ವಂ ಆದಿತ್ಯಸ್ಯ ನೈವಾದಿತ್ಯ, ಅದು ಆದಿತ್ಯಸ್ಯ ತದುದ್ಭವಂ. ಮುಖ್ಯವಾಗಿ ಆದಿತ್ಯ ಎಂಬುವಂತಹ ನಾಮ ಯಾರದದು? ಲಕ್ಷ್ಮ್ಯಾದಿ ದೇವತೆಗಳಿಗೆ ಹೊರತಾಗಿ ಆದಿತ್ಯಸ್ಯ ಮತ್ತು ಸೂರ್ಯನಿಗೇನು ಅಂದ್ರೆ ತದುದ್ಭವಂ. ಸೂರ್ಯನಿಂದ ಲಕ್ಷ್ಮ್ಯಾದಿಗಳಿಂದ ಹುಟ್ಟಿಕೊಂಡು ಬಂದದ್ದರಿಂದ ಪರಾಧೀನವಾಗಿ ಆದಿತ್ಯ ಅಂತ ಅವನಿಗೆ ಕರೀರಿ. ಮುಖ್ಯವಾಗಿ ಆದಿತ್ಯ ಅಂತ ಕರೆಯಬೇಕಾದದ್ದು ಅವರಿಗೆ. ಅತ ಆದಿತ್ಯ ನಾಮ ಏವೇಷಾಂ ನೈವಾದಿತ್ಯಸ್ಯ ಮುಖ್ಯತಃ. ಯಚ್ಚಂದ್ರಾಹ್ಲಾದಕತ್ವಂ ತತ್ತೇಷಾಂ ಚಂದ್ರತಾ ತಥಾ. ಚಂದ್ರನಲ್ಲಿರುವಂತಹ ಆಹ್ಲಾದಕತ್ವ, ಸಂತೋಷ ಪಡಿಸುವಿಕೆ ಅಂತೇನದ ಅದಕ್ಕೆ ಚಂದ್ರತ್ವಂ ಅಂತಾರ. ಅದು ಕೂಡ ಇವರಿಗೇನೆ. ವಿದ್ಯುತ್ ವಿದ್ಯೋತನಂ ಚೈಷಾಂ, ಇದೇ ರೀತಿಯಾಗಿ ವಿದ್ಯುತ್ತಿನಲ್ಲಿರುವಂತಹ ವಿದ್ಯುತ್ವವು ಏಷಾಂ ಇವರಿಗೆ. ತತಸ್ಥೆ ಸರ್ವನಾಮಿನಃ. ಮುಗಿಸಿದ್ರು ನೋಡ್ರಿ. ಆದ್ದರಿಂದ ಈ ಮೂರು ದೇವತೆಗಳು ಈಗ ಪ್ರಸಕ್ತ ಅವ್ರದ್ದಾಗಿದೆ, ಅದಕ್ಕೆ ಅವ್ರು ಹೇಳಿಕತ್ತಾರೆ. ಲಕ್ಷ್ಮೀದೇವಿ ಪ್ರಾಣದೇವ ರುದ್ರದೇವರಿಗೆ ಸರ್ವನಾಮಿನಃ, ಕೆಳಗಿರುವ ಎಲ್ಲಾ ದೇವತೆಗಳ ನಾಮ ಅವರನ್ನ ಕರೆಯಲ್ಪಡ್ತದ. ಕೆಳಗಿರುವ ಎಲ್ಲಾ ವಸ್ತುಗಳ ನಾಮ ಅವರಿಗೆ ಕರೆಯಲ್ಪಡ್ತದ. ಎಷ್ಟು ದೊಡ್ಡ ಯೋಗ್ಯತಾ, ಎಷ್ಟು ದೊಡ್ಡ ಯೋಗ್ಯತಾ! ಆಶ್ಚರ್ಯ ಆಗ್ತದೆ. ರುದ್ರದೇವರಿಗೆ ಮೇಲಿನ ಬಿಟ್ಬಿಡ್ರಿ, ಯಾರನ್ನ ಭಾರತಿ ಸರಸ್ವತಿ ವಾಯು ಬ್ರಹ್ಮ ಲಕ್ಷ್ಮೀ ನಾರಾಯಣ ಶಬ್ದವನ್ನು ಬಿಟ್ರೆ ಇನ್ನುಳಿದ ಎಲ್ಲಾ ನಾಮಗಳಿಂದಲೂ ರುದ್ರದೇವರನ್ನ ಕರೀಲಿಕ್ಕೆ ಬರ್ತದ ಅಂತ ಹೇಳಿರ್ತಾರೆ ಶ್ರೀಮದಾಚಾರ್ಯ. ಏನ್ ಆಶ್ಚರ್ಯ ಅಲ್ಲ, ಏನ್ ಆಶ್ಚರ್ಯ ಅಲ್ಲ. ವಿಚಾರ ಮಾಡಿ ನೋಡ್ರಿ. ಪರಮಾತ್ಮನ್ ಕರೆಯುವ ಅಂದ್ರೆ ಡೈರೆಕ್ಟ್ ಆಗಿ ಭಗವಂತ ಅಂತ ಕರೆಯುವಂತಹ ಶಬ್ದಗಳು ಎಷ್ಟವ, ಲಕ್ಷ್ಮೀನ್ ಕರೆಯುವ ಶಬ್ದಗಳು ಎಷ್ಟವ, ವಾಯು ಬ್ರಹ್ಮ ಸರಸ್ವತಿ ಭಾರತೀನ್ ಕರೆಯುವ ಶಬ್ದಗಳು ಎಷ್ಟವ, ಅಷ್ಟು ಬಿಟ್ರ ಇನ್ನುಳಿದ ವೇದದಲ್ಲಿರುವಂತಹ ಎಲ್ಲಾ ಶಬ್ದಗಳು, ದೇವತಾವಾಚಕ ಶಬ್ದಗಳು ಎಲ್ಲವೂ ರುದ್ರದೇವರನ್ನ ಹೇಳ್ತದ ಅಂತಾರ ಆಚಾರ್ಯರು. ಅವ್ರು ಎಷ್ಟು ತಪಸ್ಸು ಅವ್ರದು, ಎಷ್ಟು ಯೋಗ್ಯತಾ ರುದ್ರದೇವರದ್ದು, ಎಷ್ಟು ದೊಡ್ಡವರವರು.
ಅಂದಮೇಲೆ ತೇ ಸರ್ವನಾಮಿನಃ ತಥೈವ ಸರ್ವರೂಪಂ, ಅಷ್ಟೇ ಅಲ್ಲ ಎಲ್ಲಾ ರೂಪ ಅವರಿಂದ ಹುಟ್ಕೊಂಡು ಬಂದದ್ದು. ತದ್ರೂಪ ಪ್ರತಿಬಿಂಬಿತಂ, ಭಾರಿ ಆಶ್ಚರ್ಯ. ಅವರೆಲ್ಲರಿಗೂ ಇವ್ರ ಬಿಂಬ. ಯಾರು ರುದ್ರದೇವರು ಇಂದ್ರದೇವರಿಗೆ ಬಿಂಬ. ಹಬ್ಬ ಶಬಾಷ್, ಭಾರಿ ಬಂತು ನೋಡ್ರಿ, ಹೊಸ ವಿಷಯ ಬಂತೀಗ. ಅಂದ್ರೆ ರುದ್ರದೇವರು ಯಾರಿಗೆ ಬಿಂಬರಾಗಿದ್ದಾರೆ? ಇಂದ್ರದೇವರಿಗೆ, ಕಾಮನಿಗೆ, ದಕ್ಷ ಪ್ರಜಾಪತಿಗೆ, ಮತ್ತ ಭೃಗು ಋಷಿಗಳಿಗೆ, ಅಗ್ನಿಗೆ, ವರುಣನಿಗೆ, ಕುಬೇರನಿಗೆ, ಯಮನಿಗೆ, ಸೂರ್ಯನಿಗೆ, ಚಂದ್ರನಿಗೆ, ಗಣಪತಿಗೆ, ಎಲ್ಲರಿಗೂ ಬಿಂಬರಾಗಿ ಬಿಟ್ಟ. ಅಂಥ ರುದ್ರದೇವರಿಗೆ ಬಿಂಬ ಯಾರಾಗ್ಯಾರಪ್ಪ ಅಂದ್ರೆ ವಾಯುದೇವರಾಗ್ಯಾರ. ಅಂಥ ವಾಯುದೇವರಿಗೆ ಬಿಂಬ ಯಾರಾಗ್ಯಾರಪ್ಪ ಅಂದ್ರೆ ಮಹಾಲಕ್ಷ್ಮಿ ಆಗ್ಯಾರ. ಅವ್ರಿಗೆ ಯಾರಾಗ್ಯಾರ? ನಾರಾಯಣ ಆಗ್ಬಿಟ್ಟಾರ. ಅವ ಇನ್ಯಾರಿ ಪ್ರತಿಬಿಂಬ ಆಗ್ಯಾನ ಅಂದ್ರ ಅಲ್ಲಿ ಮುಂದ್ ಶಬ್ದ ಇಲ್ರಿ, ಡೈರೆಕ್ಟ್ ಆಗಿ ಅವಂಗ ಹೇಳ್ಬೇಕ್ರಿ ಸರ್, ಮುಂದ್ ಇಲ್ಲಿ ಶಬ್ದ ಬರೋದಿಲ್ರಿ ಸರ್ ಅವ. ಅದಕ್ಕ ಸರ್ವೇ ರೂಪಾಶ್ಚತೆ ತಸ್ಮಾ ಲೋಹಿತಾದಿ ಕ್ರಮೇಣ ತೂ, ಅದನ್ನ ಎಲ್ಲ ರೂಪವುಳ್ಳವರು, ಎಲ್ಲ ಬಣ್ಣವುಳ್ಳವರವರೇ ಆಗಿದ್ದಾರೆ. ಲೋಹಿತಾದಿ ಕ್ರಮೇಣ, ಕೆಂಪು ಬಿಳಿ ಕಪ್ಪು ಅನ್ನೋ ಕ್ರಮದಿಂದ ಉಳ್ಳವರಾಗಿದ್ದಾರೆ. ಮತ್ ಹಂಗಾರೆ ಉಳಿದವ್ರನ್ನ ಯಾಕೆ ಕರಿತೀರಿ ಮತ್ ನೀವು? ಅಥೋ ಅನ್ಯನಾಮಧೇಯಂತೂ, ಮತ್ತ ಉಳಿದವ್ರ ಹೆಸರು ಕರೆಯೋದು ವಾಚಾರಂಭಣ ಹೇತುತಃ. ಮತ್ ಸಾಂಕೇತೇನ, ಮತ್ತ ಅವ್ರದ್ದು ಹೆಂಗಾರ ಕರಿಬೇಕ, ಒಂದ್ ಯಾವ ಹೆಸರಿಂದ ಕರಿಬೇಕ? ಈಗ ನಮ್ಗೆ ಅನಿವಾರ್ಯದ. ಈಗ ಎಲ್ಲಾನು ರುದ್ರದೇವರು, ಎಲ್ಲಾ ವಾಯುದೇವರು, ಎಲ್ಲಾ ಲಕ್ಷ್ಮೀ ನಾರಾಯಣನ್ ಕರೆದು ಬಿಟ್ರೆ ಉಳಿದ ದೇವತೆಗಳನ್ನ ಕರಿಲಿಕ್ಕೆ ಹೆಸರೇ ಇಲ್ಲಾರ್ದಂಗೆ ಆಗ್ಬಿಡ್ತದ. ವ್ಯವಹಾರ ನಡಿಬೇಕಲ್ಲ ಈಗ ನಮಗ. ಈಗ ನಮ್ಗೆಲ್ಲ ನಾಮಕರಣ ಎದಕ್ ಮಾಡ್ಯಾರ್ರಿ? ವ್ಯವಹಾರ ನಡಿಬೇಕು ಅಂತ ತಿಳ್ಕೊಂಡು. ನಮ್ಗೆ ಹೆಸರು ಇಟ್ಟಿದ್ದಿಲ್ಲ ಅಂದ್ರೆ ಮಾಂಸದ ಮುದ್ದಿ 1, ಮಾಂಸದ ಮುದ್ದಿ 2, ಮಾಂಸದ ಮುದ್ದಿ 3, ಕೊನೆಗೆ ಮಾಂಸದ ಮುದ್ದಿ ಹೋಗ್ಬಿಡ್ತದ್ರಿ, ಮುದ್ದಿ 4, ಮುದ್ದಿ 5 ಆಗ್ತದ. ಆಮೇಲೆ ಮಾಂಸದ ಮುದ್ದಿ ಶಾರ್ಟ್ ಫಾರ್ಮ್ ಒಳಗ ಮಾಮ 1, ಮಾಮ 2 ಅಂತ ಆಗ್ತದ. ಕೊನೆಗೆ ಮಾಮೂ ಆಗ್ತದೆ, ಸ್ತ್ರೀಲಿಂಗ ಇದ್ರೆ ಮಾಮಿ ಆಗ್ತದೆ. ಹಿಂಗೆಲ್ಲ ಆಗ್ತಾವ. ಅದಕ್ಕೆ ಬ್ಯಾಡ ಅಂತ ತಿಳ್ಕೊಂಡು ವ್ಯವಹಾರ ಬೇಕಲ್ಲ, ಅದಕ್ಕೆ ಹೇಳಿದ್ದಾರೆ. ಯಥಾ ಲಕ್ಷ್ಮ್ಯಾದೀನಾಂ ನಾಮಚ ಸಂಕೇತತೋ ಅನ್ಯಗತಂ. ಅದಕ್ಕೆ ವಾಚಾರಂಭಣ ಹೇತುತಃ ಅಂದ್ರೆ ವ್ಯವಹಾರ ಮಾಡುವ ಕಾರಣಕ್ಕಾಗಿ ಸಾಂಕೇತಿಕವಾಗಿ ಇಟ್ಟಾರ. ಆಯ್ತಾ? ತ್ರಯಾಣಾಮೇವಚ ನಿತ್ಯತ. ಅದಕ್ಕೆ ಈ 3 ಮಂದಿಗೇನೆ ನಿತ್ಯವಾಗಿ ಆ ಹೆಸರು, ನಿತ್ಯದಲ್ಲೂ ಅವ್ರ ಹೆಸರದ ನೋಡ್ರಿ. ವಾಯುದೇವರಿಗೆ, ಲಕ್ಷ್ಮೀ ದೇವಿಗೆ, ರುದ್ರದೇವರಿಗೆ ಈ 3 ಹೆಸರುಗಳು ನಿತ್ಯ. ಅಂದ್ರೆ ಎಲ್ಲಾ ಹೆಸರನ್ನು ಅವ್ರಲ್ಲಿ ಕರಿಬಹುದು, ಏನೂ ದೋಷ ಇಲ್ಲ. ಆದರೆ ಉಳಿದವರನ್ನ ಕರಿಬೇಕಾದ್ರೆ ಸಾಂಕೇತಿಕ ಅಂತ ತಿಳ್ಕೊಂಡಿರ್ಬೇಕು. ಮುಂದ ಯಥಾ ಲಕ್ಷ್ಮ್ಯಾದೀನಾಂ ನಾಮ ಸಂಕೇತತೋ ಅನ್ಯಗತಂ. ವಾಚಾರಮಣ ಹೇತೋ ತದ್ವಿಕಾರೋ ನೈವ ಮುಖ್ಯತಃ ಮುಖ್ಯಂ ನಾಮ ತ್ರೀಣಿ ರೂಪಾಣ್ಯಾದ್ಯಂ ವೇದೋದಿತಂ ಪರಂ. ಯಾವ ರೀತಿಯಾಗಿ ಲಕ್ಷ್ಮ್ಯಾದಿ ನಾಮಗಳು ಸಾಂಕೇತಿಕವಾಗಿ ಇನ್ನೊಬ್ಬರ ಕಡೆಗೆ ಹೋಗೆಯದೋ. ಈಗ ದಶರಥ ಪುತ್ರನಾಗಿರುವಂತಹವನು ರಾಮ ಅಂತ ಹೆಸರಿದ್ದವನು. ಮುಖ್ಯತಃ ರಾಮ ಅಂದ್ರೆ ಅವನೇ ತಲೆ ಬರ್ತಾನೆ ನಮಗೆ. ನಮ್ಮೂರಾಗೂ ಒಬ್ರು ರಾಮಾಚಾರ ಅಂತ ಇದ್ದಾರೆ, ನಮ್ಮೂರಾಗೂ ಒಬ್ರು ಭೀಮಾಚಾರ ಅಂತ ಇದ್ದಾರೆ, ನಮ್ಮೂರಾಗೂ ಒಬ್ರು ಮತ್ತೊಬ್ರು ಗುಂಡಾಚಾರ ಅಂತ ಇದ್ದಾರೆ. ಅವೆಲ್ಲ ಹೆಸರುಗಳು ಸಾಂಕೇತಿಕವಾಗಿ ಅವ, ವಾಸ್ತವ ಅಲ್ಲ. ಔಪಚಾರಿಕವಾಗಿ ಅಪ್ರಧಾನವಾಗಿ ಕರಿತೀವಿ. ಗೊತ್ತಾಯ್ತಾ ಏನಂತ ಹೇಳಿದ್ದು? ಇಲ್ಲಾಂದ್ರೆ ಏನಾಗ್ತದೆ ಗೊತ್ತೇನ್ರಿ? ರಾಮ ಅನ್ನೋ ಹೆಸರು ಅವಂದಾದ್ಮೇಲೆ ಇವಂಗೂ ಮುಖ್ಯ ಅನ್ನೋದಾದ್ರೆ ಇವರಪ್ಪನು ದಶರಥ ಆಗ್ಬೇಕಾಗ್ತದವ. ಸ್ವಲ್ಪ ಸಮಸ್ಯೆ ಬರ್ತದೆ. ಆದ ದಶರಥ ಆದ ಅಂತ ಇಟ್ಕೊಳ್ರಿ, ಕೈಕೇಯಿ ಬರ್ಬೇಕಾಗ್ತದ. ಆಮೇಲೆ ಕೈಕೇಯಿ, ಕೌಸಲ್ಯ, ಸುಮಿತ್ರ ಬರ್ಬೇಕಾಗ್ತದ. ಇವೆಲ್ಲ ಬಹಳ ಕಷ್ಟ ಆಗ್ತಾವ. ತಮ್ಮ ಇರ್ಲಿಲ್ಲಪ್ಪ, ಬರೇ ತಂಗಿ ಹುಟ್ಟಿದ್ರು ಅಂದ್ರೆ ಲಕ್ಷ್ಮಣ ಅಂತ ಯಾರಿಗೆ ಹೆಸರಿಡ್ಬೇಕು? ಆಮೇಲೆ ಹಿಂಗೆಲ್ಲ ಆಗ್ತಾವ. ಅದಕ್ಕ ಅವ್ರಿಗೆಲ್ಲರಿಗೂ ಕೂಡ ನಾವು ಸಾಂಕೇತಿಕ ಅಂತ ಕರೆದದ್ದು. ನೋಡ್ರಿ ಎಷ್ಟು ಸಮಸ್ಯೆ ಇದೆ. ಹೆಸರು ತಗೊಳ್ಳೋ ಕಾಲಕ್ಕೆ ನೋಡ್ಕೊಂಡು ತಗೋಬೇಕಾಗ್ತದೆ. ಅದಕ್ಕೆ ನನ್ನ ಹೆಸರು ಸದ್ಯಕ್ಕೆ ಸಾಂಕೇತಿಕನೇ ಅದ ಹೊರತಾಗಿ ಮತ್ತ ನಂದೇನು ವಾಸ್ತವ ಅಂತ ಅಲ್ಲ. ಮತ್ತೆ ಹಂಗಿದ್ರೆ ನಮ್ಮಪ್ಪ ದೇವಹೂತಿ ನಮ್ಮಪ್ಪ ಕರ್ದ ಮಾಡ್ಬೇಕಾಗ್ತದೆ. ಆಮೇಲೆ 9 ಮಂದಿ ಅಕ್ಕಂದ್ರ ಇರ್ಬೇಕಾಗ್ತದೆ. ನಾನೇ ಮೊದ್ಲೇನವ ನಮ್ಮ ಮನ್ಯಾಗ. ಹಿಂಗಾಗಿ ಇವೆಲ್ಲ ಸಮಸ್ಯೆ ಆಗ್ತಾವ. ಬೇಡ. ಅದಕ್ಕೆ ನೋಡ್ರಿ, ಯಥಾ ಲಕ್ಷ್ಮ್ಯಾದೀನಾಂಚ ನಾಮ ಸಂಕೇತತೋ ಅನ್ಯಗಂ. ಅದಕ್ಕೆ ನೋಡ್ರಿ, ಲಕ್ಷ್ಮ್ಯಾದೀನಾಂಚ ನಾಮ ಸಾಂಕೇತಿಕ ಅನ್ಯಗಂ ವಾಚಾರಂಭಣ ಹೇತೋ. ಯಾಕ? ವ್ಯವಹಾರ ಮಾಡಬೇಕು ಅಂತ ತಿಳ್ಕೊಂಡು. ತದ್ವಿಕಾರ, ಅದರಿಂದ ಅದು ಪರಾಧೀನ ಅಂತ ಕರ್ಸ್ಕೋತದ. ನೈವ ಮುಖ್ಯತಃ, ಮುಖ್ಯ ಅಲ್ಲ. ಮುಖ್ಯಂ ನಾಮ, ಮತ್ತು ಮುಖ್ಯವಾದ ಹೆಸರುಗಳು 3 ರೂಪಾಣಿ ಇತ್ಯಾದ್ಯಂ. ಆ ರೂಪಗಳು, ಆ ನಾಮಗಳೆಲ್ಲ ವೇದೋದಿತಂ ಪರಂ, ಆ ಉತ್ತಮ ಅಂದ್ರೆ ಮುಖ್ಯವಾಗಿ ವೇದ ಹೇಳಿದ್ದು ಲಕ್ಷ್ಮ್ಯಾದಿಗಳಿಗೆ. ಅತಃ ತದೇವ ಸತ್ಯೋಕ್ತಂ ಮುಖ್ಯಂ ಸತ್ಯಮಿತಿ ರೀತಿ. ಆದ್ರಿಂದಲೇನೆ ವೇದದಲ್ಲಿ 3 ರೂಪಾಣ್ಯಿತ್ಯೇವ ಸತ್ಯಂ ಅಂತ ಕರೆದ. ಸತ್ಯ ಅಂದ್ರೆ ಮುಖ್ಯ ಅಂತ ಅರ್ಥ, ಸುಳ್ಳಲ್ಲ ಅಂತ ಅರ್ಥ ಮಾಡಬಾರ್ದು. ಮತ್ತ ಇನ್ನು ನೋಡ್ರಿ ಏನಂತಾರ, ಇಂದ್ರಾದಿ ನಾಮ ರೂಪಾಣಿ ಯಥೈವ 3 ಮುಖ್ಯತಃ. ಇಂದ್ರಾದಿ ನಾಮಗಳು ಹೆಂಗ ಮುಖ್ಯವಾಗಿ ಈ 3ರಲ್ಲಿ ಉಂಟು, ತದಧೀನತ್ವತಃ ತೇಷಾಂ ಯೇಷಾಂ ಉಚ್ಚಬಲತ್ವತಃ.
ಯಾಕ ಈ ಇಂದ್ರಾದಿ ದೇವತೆಗಳು ಲಕ್ಷ್ಮ್ಯಾದಿ ದೇವತೆಗಳಿಗೆ ಅಧೀನರಾಗಿದ್ದಾರೆ, ಅಷ್ಟೇ ಅಲ್ಲ ಅವರಿಗಿಂತಲೂ ಅತ್ಯಧಿಕ ಬಲಶಾಲಿಗಳಾಗಿದ್ದಾರೆ. ಅದೇ ರೀತಿಯಾಗಿ ಶಿವನಾಮಾನಿ ರೂಪಾಣಿ ತಥಾ ವಾಯೋಸ್ತು ಮುಖ್ಯತಃ ಬಂತು ನೋಡ್ರಿ. ರುದ್ರದೇವರ ಎಲ್ಲಾ ರೂಪಗಳು, ರುದ್ರದೇವರ ನಾಮಗಳು ಎಲ್ಲವೂ ವಾಯುದೇವರ ಅಧೀನ, ವಾಯುದೇವರದ್ದೇ. ನೆಕ್ಸ್ಟ್ ತದೀಯಾನಿ ತಥಾ ಲಕ್ಷ್ಮ್ಯಾಹ, ಅದೇ ರೀತಿಯಾಗಿ ಎಲ್ಲ ನಾಮಗಳು ವಾಯುದೇವರದ್ದು, ರೂಪಗಳು ಲಕ್ಷ್ಮೀ ದೇವಿದು. ತದೀಯಾನಿ ಹರೇಸ್ತಥಾ, ಇದೇ ರೀತಿಯಾಗಿ ಭಗವಂತನದ್ದು. ತಸ್ಮಾತ್, ಆದ್ದರಿಂದ ಸಯೇವ ಸರ್ವೇಶಃ, ಅವನೇ ಸರ್ವೇಶನಾಗಿದ್ದಾನೆ, ಸರ್ವರೂಪನಾಗಿದ್ದಾನೆ. ಸಯೇವ ಚ ಸರ್ವನಾಮ, ಸ ಏಕೈವ ಸರ್ವಶಕ್ತಿ ತಥೈವ ಚ. ಅರ್ಥ ಆಗಿದೆ. ಅನ್ಯೇಷಾಂ ಯಚ್ಚ ರೂಪಾದ್ಯಂ ತತ್ ತಸ್ಮಾತ್ ಪ್ರತಿಬಿಂಬಿತಂ. ಉಳಿದವರಲ್ಲಿ ನೀವು ಯಾರಲ್ಲೇ ಕಂಡ್ರೂ ಕೂಡ ಅದು ಅವರ ಪ್ರತಿಬಿಂಬವಾಗಿದೆ. ಅರ್ಥ ಆಯ್ತಾ? ನಮ್ಮಲ್ಲಿ ನಾವು ನೋಡ್ರಿ ಎಲ್ಲಾ ನಾಮಗಳು ರೂಪಗಳೆಲ್ಲ ಪ್ರತಿಬಿಂಬಿತ. ಅದಕ್ಕ ಏನಂತಾರ ಅಂತಂದ್ರೆ, ನಾವೆಲ್ಲ ಈ ಜಗತ್ತನ್ನು ನೋಡಿ ಬೆರಗಾಗ್ತಿರ್ತೀವಿ. ಆಹಾ ಏನ್ ಚಂದದ, ಏನ್ ಚಂದದ, ಅದು ಹೂ ಎಷ್ಟ್ ಚಂದದ, ಅದು ಮನಿ ಎಷ್ಟ್ ಚಂದದ, ಅದು ಹುಡುಗ ಎಷ್ಟ್ ಚಂದದ, ಈ ಹುಡುಗಿ ಎಷ್ಟ್ ಚಂದದ, ಈ ಬಟ್ಟೆ ಎಷ್ಟ್ ಚಂದದ. ಅದಕ್ಕಂತಾರ ಅಲ್ರು, ಪ್ರತಿಬಿಂಬ ನೋಡೇ ಇಷ್ಟು ಬೆರಗಾಗ್ಲಿಕತ್ತೀರಿ, ಬಿಂಬನ್ ನೋಡಿದ್ರೆ ಪರಿಸ್ಥಿತಿ ಏನ್ರು ನಿಮ್ದೆಲ್ಲರ. ಶಾಸ್ತ್ರ ಏನ್ ಹೇಳ್ತದ ಅಲ್ರು, ಈ ಜಗತ್ತು ನೋಡಿ ಹಿಂಗ್ ಒದ್ದಾಡ್ಲಿಕತ್ತೀರಿ ನೀವೆಲ್ಲರ, ಅವ ಜಗದೀಶ್ ನೋಡಿದ್ರೆ ನಿಮ್ ಪರಿಸ್ಥಿತಿ ಏನ್ರು ಎಲ್ಲರ. ಅದಕ್ಕೆ ಪ್ರತಿಬಿಂಬ ಎಷ್ಟು ಚಂದದ ಅಂದ್ರೆ ಬಿಂಬಿನ್ನೆಷ್ಟು ಚಂದ ಇರ್ಲಿಕ್ಕಿಲ್ಲ. ಹಂಗಾರೆ ನೀವು ಜಗತ್ತಿನಲ್ಲಿ ಯಾವ ಪದಾರ್ಥ ನೋಡಿದಾಗ್ಲೂ ಏನ್ ಅನ್ಕೋಬೇಕು? ಆಹಾ ನನ್ನ ಸ್ವಾಮಿ ಎಷ್ಟು ಚಂದ ಇದ್ದಾನ, ಆಹಾ ನನ್ನ ಸ್ವಾಮಿ ಎಷ್ಟು ಚಂದ ಇದ್ದಾನ ಅಂತ ಅನ್ಕೋಬೇಕು. ನೋಡ್ರಿ, ಇವಾಗ ನೀವು ಜಗತ್ತು ನೋಡಿದ್ರೂ ದೋಷ ಇಲ್ಲ, ಯಾವುದೇ ಪದಾರ್ಥವನ್ನು ನೋಡಿದಾಗ್ಲೂ ಕೂಡ ದೋಷ ಬರೋದಿಲ್ಲ. ಯಾಕೆ ದೋಷ ಬರೋದಿಲ್ಲ ಅಂದ್ರೆ ನಿಮಗೆ ಸ್ಮರಣೆ ಬರೋದು ಜಗದೀಶನ್ ಸ್ಮರಣೆ ಬರ್ಲಿಕ್ಕೆ. ಹಂಗ ಬರೋದು ಬಿಟ್ಟು ಎಷ್ಟು ಚಂದ ಇದ್ದಾಳ ಹುಡುಗಿ ಅಂತ ಬಂತು ಅಂದ್ರೆ ಮುಗಿತು ಅಂತ ಅರ್ಥದ ಕಾರ್ಯಕ್ರಮ ಹೋತು ಅಂತ ಅರ್ಥದಕ್ಕೆ. ಅದರಿಂದ ಅನ್ಯೇಷಾಂ ಯಚ್ಚರೂಪಾದ್ಯಂ ತತ್ತಸ್ಮಾತ್ ಪ್ರತಿಬಿಂಬಿತಂ ಅಂತ 399 ಪೇಜ್ ಮುಗೀತು. 400 ಪೇಜ್ ನಂಬರ್ 400 ಮುಗೀತು. ಏಕ ಏವ ಅದ್ವಿತೀಯೋಸೌ, ಅವ ಹೆಂಗಿದ್ದಾನ? ಏಕ ಏವ, ಒಬ್ಬನೇ ಇದ್ದಾನ, ಅದ್ವಿತೀಯನಾಗಿದ್ದಾನೆ. ಅದಂಥದ್ದು ಇನ್ನೊಂದು ಪದಾರ್ಥ ಇಲ್ಲಿ ನೋಡಿ ಜಗತ್ತಿನಾಗ ಏನ್ ಮಾಡ್ಬೇಕಾಗಿದೆ. ಬ್ಯಾಸರ ಆಗಿದೆ ಒಂದ್ ಕಡೆ ಅಂತ ಇನ್ನೊಂದ್ ಕಡೆ ಹೋಗ್ಲಿ ಬರುದಿಲ್ರಿ. ಈಗ ಅನಿಸ್ಬೋದ್ರಿ, ಈ ಸಿನಿಮಾ ಬ್ಯಾಸರ ಬಂದದ ಇನ್ನೊಂದು ಸಿನಿಮಾಕ್ಕೆ ಹೋಗೋಣ ಅಂತ, ಈ ಆಚಾರ ಪುರಾಣ ಬ್ಯಾಸರ ಬಂದದ ಇನ್ನೊಂದು ಆಚಾರ ಪುರಾಣಕ್ಕೆ ಹೋಗೋಣ ಅಂತ, ಈ ಊಟ ಬ್ಯಾಸರ ಬಂದದ ಇನ್ನೊಂದು ಊಟ ಮಾಡೋಣ ಅಂತ ಅನ್ಬಹುದ್ರಿ. ಈ ಬಟ್ಟಿ ಹಾಕೊಂಡ್ ಬ್ಯಾಸರ ಆಗ್ಯದ ಇನ್ನೊಂದು ಬಟ್ಟಿ ಹಾಕೋಬಹುದು. ಬೇಡ ಅಂದ್ರೆ ಹಂಗೂ ಇರಬಹುದು, ಆದ್ರೆ ಹಂಗೂ ಇರ್ಬೋದು ಅಂದ್ರೆ ಅದೇ ಬಟ್ಟಿ ಮೇಲೆ ಅಂತ ಅರ್ಥ, ತಪ್ಪಬೇಡ್ರಿ. ಅದಕ್ಕೆ ಆದ್ರೆ ಬೇಡ ಅಂದ್ರೆ ಹಂಗೆ ಇರಬಹುದು, ಅದೇ ಬಟ್ಟೆ ಮೇಲೆ ಇರಬಹುದು. ಆದ್ರೆ ದೇವರ ಬ್ಯಾಸರ ಆಗ್ಯಾನಂತ ಇನ್ನೊಬ್ಬರ ಕಡೆ ಹೋಗ್ಲಿಕ್ಕೆ ಬರಂಗಿಲ್ಲ, ಹಂಗ ಅದಕ್ಕೆ ಅವೆರಡು ಅದ್ವಿತೀಯವಾದ ವಸ್ತುಗಳು ಅಲ್ಲೇ ಇರ್ಬೇಕಾಗ್ತದೆ. ಅದಕ್ಕೆ ಅದ್ವಿತೀಯ ಅಂತ ಕರೀತಾರೆ. ಅದಕ್ಕೆ ಇನ್ನೊಂದು ವಸ್ತು ಇಲ್ಲ ಅಂತದ್ದು, ಭಗವಂತನಂತಹದ್ದು ಮತ್ತೊಂದು ವಸ್ತು. ಏಕೈವ ಅದ್ವಿತೀಯೋಸೋ ಅತಃ ಸರ್ವೋತ್ತಮತ್ವತಃ. ಯಾಕಿಲ್ಲ ಅಂತಹದ್ದು ಅಂದ್ರೆ ಅವನು ಸರ್ವೋತ್ತಮನಾದದ್ದರಿಂದ ಅಂತಹ ವಸ್ತು ಇನ್ನೊಂದಿಲ್ಲ. ಮುಖ್ಯತ್ವಾದೇವ ಸನ್ನಾಮ, ಭಗವಂತನು ಮುಖ್ಯನಾದದ್ದರಿಂದ ಸತ್ ಸತ್ ಅಂತ ಕರ್ಸ್ಕೊಳ್ತಾನ. ಸತ್ಯ ಅಂತ ಯಾಕೆ ಕರ್ಸ್ಕೊಳ್ತಾನ ದೇವರು ಅಂದ್ರೆ ಸತ್ತತಿ ಜ್ಞಾನ ರೂಪತಃ, ಮುಖ್ಯನಾಗಿದ್ದಾನೆ, ವ್ಯಾಪ್ತನಾಗಿದ್ದಾನೆ, ಜ್ಞಾನರೂಪನಾಗಿದ್ದಾನಾದ್ರಿಂದ ಸತ್ಯಂ ಅಂತ ಕರ್ಸ್ಕೋತಾರ. ಇತ್ಯುಚ್ಯತೆ ವಿಷ್ಣು ಸತ್ವಂ ನಾಸಿ ಕಥಂಚನ. ದೇವರೇನ್ ನೀನು ಹುಚ್ಚ ಅಹಂಕಾರ ಪಟ್ಕೊಳ್ಳಿಕ್ಕೆ? ಸತ್ವಂನ, ಆ ದೇವರಲ್ಲ ನೀನು, ಅಹಂಕಾರ ಪಡ್ಕೋಬೇಡ. ಸರ್ವೋತ್ತಮನಾದ ಸ್ವತಂತ್ರನಾದ ಜ್ಞಾನಾನಂದ ಸ್ವರೂಪನಾದ ಪರಮಾತ್ಮೇನ್ ನೀನ್ ಯಾಕೆ ಅಹಂಕಾರ ಪಡ್ಕೊಳ್ತಾ ಇದ್ದೀಯೋ? ಹುಚ್ಚಪ್ಪ, ಅವನೇ ಅಹಂಕಾರ ಪಟ್ಟುಕೊಂಡಿಲ್ಲ, ನೀನ್ ಯಾಕೆ ಪಡ್ತಿ? ಅಥೋ ಅನೂಚಾನಮಾನಿ ತ್ವಂ ಸ್ತಬ್ಧೋಸಿ ಕುತಯೇವತು. ಆದ್ರಿಂದ ನಾನು ವೇದ ಓದಿದವನು ಅನೂಚಾನಮಾನಿ ಅಂತ ಸ್ತಬ್ಧೋಸಿ, ಅಹಂಕಾರಕ್ಕೊಳಗಾಗಿದ್ದೀಯ. ತತ್ತೋ ಅಧಿಕಾಪಿ ಇಂದ್ರಾದ್ಯಾಹ, ನಿನಗಿಂತಲೂ ಉತ್ತಮನಾದ ಇಂದ್ರಾದಿ ದೇವತೆಗಳು, ತದುಚ್ಚಾಶ್ಚ ಶ್ರೀಯಾದಯ, ಅವರೂ ಮೇಲಿರುವಂತಹ ರುದ್ರಾದಿ ದೇವತೆಗಳು. ಸರ್ವೋಚ್ಚೋ ಭಗವಾನ್ ವಿಷ್ಣು ನ ಸ್ತಂಭೋ ಅಸ್ಯಾಪಿ ಕುಚಿತ. ಏನ್ ಆಶ್ಚರ್ಯ, ಸರ್ವೋತ್ತಮನಾದ ಭಗವಂತನಿಗೆ ಒಂದು ದಿವಸ ಅಹಂಕಾರ ಬಂದಿಲ್ಲ ಏನ್ರಿ? ವಿಷ್ಣು ನ ಸ್ತಂಭ ಅಸ್ಯಾಪಿ ಕ್ವಚಿತ್, ಕ್ವಚಿತ್ ಕಾಲೇ ಕ್ವಚಿತ್ ದೇಶೇ ನ ಸ್ತಂಭ, ಇಲ್ಲಲ್ಲ ಅವನಿಗೆ. ಈಗ ಅರ್ಥ ಮಾಡಿಕೊಳ್ಳ್ರಿ. ನಾರಾಯಣಂ ಗುಣೈ ಸರ್ವೈಹಿ ಉದೀರ್ಣಂ ದೋಷವರ್ಜಿತಂ. ದೋಷವರ್ಜಿತಂ, ನಮ್ ದೇವರು ಹೆಂಗ್ ದೋಷವರ್ಜಿತನಾಗಿದ್ದಾನೆ? ನಿರಹಂಕಾರಿಯಾಗಿದ್ದಾನೆ.
ಆದ್ದರಿಂದ ಸರ್ವೋಚ್ಚೋ ಭಗವಾನ್ ವಿಷ್ಣು ನ ಸ್ತಂಭೋಸ್ಯಾಪಿ ಹಿ ಕ್ವಚಿತ್ ಅಥೋ ನ ವಿದ್ವನ್ ಮಾನಿ ಸ್ಯಾ. ನೀನ್ ಆದ್ದರಿಂದ ವಿದ್ವಾನ್ ಅಂತ ತಿಳ್ಕೊಬೇಡ. ಮಹಾನಸ್ಮೀತಿ ವಾಮನಃ, ನಾ ಪಂಡಿತಿದ್ದಿ, ನಾ ದೊಡ್ಡವಿದ್ದೀನಿ ಅಂತ ಅನ್ಕೋಬೇಡ. ನತೇ ಸ್ಯಾನೈವ ಚ ಸ್ತಂಭೋ, ನಿನಗೆ ಅಹಂಕಾರ ಬರೋದು ಬೇಡ. ಜ್ಞಾತ್ವಾ ವಿಷ್ಣು ಪರಂಬಲಂ, ಭಗವಂತನ ಮಹಾ ಸಾಮರ್ಥ್ಯವನ್ನು ತಿಳಿದ ಮೇಲೆ ಎಂದೆಂದೂ ಅಹಂಕಾರ ಪಡಬಾರದು. ನಹಿ ವಿಷ್ಣು ಬಲಂ ಜ್ಞಾತ್ವಾ ಸಂಭಹೇತು ಕಥಂಚನ. ಏನು ಅದ್ಭುತವಾದ ಮಾತು, ಸಾಮಸಂಹಿತೆಯ ಕೊನೆಯ ಮಾತು. ಒಮ್ಮೆ ಯಾವ ವ್ಯಕ್ತಿ ದೇವರ ಮಹಿಮೆಯನ್ನು ತಿಳ್ಕೊತಾನೋ ಅವನು ಎಂದೂ ಅಹಂಕಾರಕ್ಕೊಳಗಾಗೋದಿಲ್ಲ, ಎಂದೂ ಅಹಂಕಾರಕ್ಕೊಳಗಾಗೋದಿಲ್ಲ. ನಹಿ ವಿಷ್ಣೋರ್ ಬಲಂ ಜ್ಞಾತ್ವ, ಭಗವಂತನ ಸಾಮರ್ಥ್ಯವನ್ನು ತಿಳಿದವನು. ಬಲ ಅಂದ್ರೆ ದೈಹಿಕ ಶಕ್ತಿ ಅಂತ ತಿಳಿಬೇಡ್ರಿ, ಸಾಮರ್ಥ್ಯ, ಅವನ ಮಹಿಮಾ, ಅವನ ಗುಣಗಳು. ಒಮ್ಮೆ ಭಗವಂತನ ಸಾಮರ್ಥ್ಯವನ್ನ ತಿಳಿದ ಮೇಲೆ ನಿನ್ನ ಅಹಂಕಾರಕ್ಕೆ ಕಾರಣ ಏನದ? ಎಲ್ಲದ? ಸ್ತಂಭ ಹೇತು ಕಥಂಚನ, ಎಲ್ಲಿದೆ? ಅಲ್ರಿ ಆಚಾರ, ಮತ್ ನಾವು ಇಷ್ಟು ದಿವಸ ಪುರಾಣದಾಗ ಕೇಳಿರ್ತೀವಿ, ಮತ್ತಾದ್ರೂ ಮರುದಿವ್ಸ ನಮ್ಗೆ ಅಹಂಕಾರ ಬಂದಿರ್ತಲ್ಲ ಅಂದ್ರೆ ಕೇಳಿಲ್ಲ ಅಂತ ಅರ್ಥ ಬಿ, ಕೇಳಿಲ್ಲ ಅಂತ ಅರ್ಥ. ಅದಕ್ಕೆ ಊಟಕ್ಕೆ ಕೂತಿದ್ನಂತ, ಒಂದ್ ತಾಸ ಆದ್ಮೇಲೆ ಮತ್ ಬಂದಂತ, ಹಸಿವೆ ಆಗ್ಯದ ಅಂತ ತಿಳ್ಕೊಂಡಂತ. ಊಟಕ್ಕೆ ಕೂತಾಗ ಏನ್ ಕತ್ತೆ ಕೆಳಗಿದ್ದೆ ಅಂತ ಕೇಳಂತ. ಊಟಕ್ಕೆ ಕೂತಾಗ ಏನ್ ಕತ್ತೆ ಕೆಳಗಿದ್ದೆ? ಯಾಕ? ಸರಿ ಊಟ ಮಾಡಿದ್ರೆ ಒಂದ್ ತಾಸಿಗೆ ಯಾರು ಹಸಿವೆ ಏನ್ ಬರೋದಿಲ್ರಿ. ಯಾಕಂದ್ರೆ ಮಿನಿಮಮ್ 3 ತಾಸು ಬೇಕದ ಕರಗ್ಲಿಕ್ಕೆ. ಅಟ್ಲೀಸ್ಟ್ ಕೆಲವ್ರಿಗೆ 6 ತಾಸಿಗೆ ಕರಗಬಹುದು, ಕೊನೆಯ ಪಕ್ಷ 3 ತಾಸು ಬೇಕಲ್ಲ ಕರಗ್ಲಿಕ್ಕೆ. ಅಂದ್ಮೇಲೆ ನೀವು ಊಟಕ್ಕೆ ಕೂತಾಗ ಏನ್ ಮಾಡ್ಲಿಕ್ಕೆ? ಹಂಗಾರ ಊಟಕ್ಕೆ ಕೂತಾಗ ಸರಿ ಊಟ ಮಾಡಿಲ್ಲ ಅಂದ್ರೆ ತಾಸಿಗೊಮ್ಮೆ ಹಸಿವೆ ಆದಾಗ ಬರ್ತದ ಅನ್ನೋ ಹಂಗ ನಿನ್ನೆ ಪಾಠದಾಗ ಕೇಳು, ಮರುದಿವ್ಸ ನಮಗೆ ಅಹಂಕಾರ ಬರ್ತದಂದ್ರೆ ಪಾಠ ಸರಿ ಕೇಳಿಸೋಣ ಅಂತ ಅರ್ಥದ. ಅದರಿಂದ ನಹಿ ವಿಷ್ಣುವರ ಬಲಂ ಜ್ಞಾತ್ವಾ ಸ್ತಂಭ ಹೇತು ಕಥಂಚನ ಇತ್ಯಾದಿ ಸಾಮ ಸಂಹಿತಾಯಾಮ್ ಅಂತ ತಿಳಿಸಿದ್ದಾರೆ. ಸ್ತಂಭ ಅಂದ್ರೆ ಅಹಂಕಾರನೇ ಹೇಳ್ಬಿಟ್ಟಿವಲ್ಲ, ಬಂದದಲ್ಲ ಸ್ತಂಭ ಅಂದ್ರೆ ಅಹಂಕಾರ. ಸಾಮ ಸಂಹಿತ ಹೇಳ್ಯಾರ. ಉಳಿದದನ್ನ ಮಧ್ಯಾಹ್ನದಾಗ ನೋಡಂತ.